ನಮಸ್ಕಾರ ಎಲ್ರಿಗೂ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಯಾಕೆ ಹೀಗೆ ಹೇಳಿದೆ ಅಂತಂದರೆ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಸಾವಿರಾರು ವರ್ಷಗಳಿಂದ ಕೆಲವೊಂದು ಕೈಂಕರ್ಯಗಳು ನಡೀತಾ ಇರುತ್ತೆ. ಪೂಜೆ ಪುನಸ್ಕಾರಗಳಲ್ಲಿ, ಹೋಮ ಹವನದಲ್ಲಿ ಅಥವಾ ಇನ್ನಿತರ ಜೀವನ ವಿಧಾನದಲ್ಲಿ ಅದನ್ನೆಲ್ಲ ಅಳವಡಿಸ್ತಾ ಇರ್ತಾರೆ. ಆ ಪ್ರತಿಯೊಂದಕ್ಕೂ ಅದರ ಹಿಂದೆ ಒಂದು ಉದಾತ್ತವಾದಂತಹ ಒಂದು ಚಿಂತನೆ ಇರುತ್ತೆ. ಆ ಚಿಂತನೆಯನ್ನು ಪ್ರತಿ ಸಾರಿ ಹೇಳೋಕ್ಕಾಗಲ್ಲ, ಕೈಂಕರ್ಯದಲ್ಲಿ ಮಾಡಿ ತೋರಿಸ್ತಾರೆ. ಆವಾಗ ಯಾಕಪ್ಪ ಹೀಗೆ ಮಾಡಿದರು ಅಂತನ್ನುವಂತಹ ಒಂದು ಯೋಚನೆ ಮಾಡಿದ್ರೆ ಅವಾಗ ಗೊತ್ತಾಗತ್ತೆ. ಎದೆಯ ಮಟ್ಟದಲ್ಲಿ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಅಂತಂದರೆ, ನಾನು ನಿಮ್ಮಲ್ಲಿರುವ ದೈವತ್ವಕ್ಕೆ ನಮಸ್ಕಾರ ಮಾಡ್ತಾಯಿದ್ದೀನಿ, ನೀವು ನಮ್ಮಲ್ಲಿರುವ ದೈವತ್ವಕ್ಕೆ ಪ್ರತಿ ನಮಸ್ಕಾರ ಮಾಡಿದರೆ ನಮಸ್ಕಾರ ಮಾಡ್ತಿದ್ದೀರಾ ಅಂಥೇಳಿ ಅಂತ. ಇದು ಎಲ್ಲಿತ್ತಪ್ಪ ಇದು ಅಂತಂದರೆ, ಅಥರ್ವ ವೇದದಲ್ಲಿ ವಿಷಂ ವಿಷಂ ಮಗವ ಪರ್ಯಶಾಯತ ಅಂಥೇಳಿ ಅಂತ ಒಂದು ವೇದ ಮಂತ್ರ. ಅಂದರೆ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಆ ಭಗವಂತನನ್ನು ಜ್ಞಾಪಿಸಿಕೋ ಅಂಥೇಳಿ ಅಂತ. ಹಾಗಾಗೇ ಇದರ ವಿಸ್ತೃತ ರೂಪ ಯಾವುದು ಅಂಥೇಳಿ ಅಂತ ನಮಗೇನಾದರೂ ಅನಿಸಿದರೆ, ಭಾರತದಲ್ಲಿ ಮಾತ್ರ ಕಲ್ಲಿಗೂ ನಮಸ್ಕಾರ ಮಾಡ್ತೀವಿ, ಮಣ್ಣಿಗೂ ನಮಸ್ಕಾರ ಮಾಡ್ತೀವಿ, ಗಿಡಕ್ಕೂ ನಮಸ್ಕಾರ ಮಾಡ್ತೀವಿ, ಗಾಳಿಗೂ ನಮಸ್ಕಾರ ಮಾಡ್ತೀವಿ, ನೀರಿಗೂ ನಮಸ್ಕಾರ ಮಾಡ್ತೀವಿ, ಎಲ್ಲದರಲ್ಲೂ ಪವಿತ್ರತೆಯನ್ನು ಕಾಣ್ತೀವಿ. ಯಾಕೆ? ಅವು ಇಲ್ದಲೇ, ಪಂಚಭೂತಗಳಿಲ್ದಲೇ ನಮ್ಮ ಜೀವನವೇ ನಡೆಯೋದಿಲ್ವಲ್ಲ. ಹಾಗಾಗಿ ಅದನ್ನು ಉಳಿಸಿ ಬೆಳೆಸಿ ಬಳಸಿ ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗುವಂತಹ ಒಂದು ಯೋಚನೆ ಇರಲಿ ಅಂಥೇಳಿ ಅಂತ. ಹಾಗಾಗಿ ಎಷ್ಟು ಕಡೆ ಬಳಸ್ತೀವಿ ಗೊತ್ತಾ? ಸಂಧ್ಯಾ ವಂದನೆ ಮಾಡುವಾಗ ಆಪೋ ಇಷ್ಟಾಮಯೋ ಬೋಸ್ತಾನ ಊರ್ಜಿತ ತನಾಮಯ ರಣಾಯ ಚಕ್ಷುಷೆ ಯೋ ಶ್ಯೋತಮೋ ರಸಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾ ರಂಗಮಾಮೋ ಯಸ್ಯ ಕ್ಷಯಾಯ ಜಿನ್ವತ ಆಪೋ ಜನಯತ ಚನಃ. ಏನಲ್ಲೇ ನೀರಿನ ಅದು ಒಂದು ಜಲಸೂಕ್ತ ಅಂತ ಋಗ್ವೇದದಲ್ಲಿ ಬರುತ್ತಲ್ಲ, ಅದರಲ್ಲಿ ಬರುವಂತಹ ಒಂದು ಮಂತ್ರ ಏನು ಅಂತಂದರೆ, ನೀರನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಪ್ಪ, ಕಲುಷಿತಗೊಳಿಸ್ಬೇಡ, ಚೆನ್ನಾಗಿರುತ್ತೆ. ಆಪೋ ಜನೇತ, ಅದು ಬೇಷಜಮ್ ಅಂಥೇಳಿ ಅಂತ, ನೀರು ಔಷಧಿ ಅಂಥೇಳಿ ಅಂತ ಆವಾಗಲೇ ಹೇಳಿಬಿಟ್ಟಿದ್ದಾರೆ. ಇವಾಗನವರು ನಮ್ಮವ್ರು ಅದನ್ನೆಲ್ಲ ಬಳಸ್ತಾರೆ. ಪ್ರತಿದಿನ ಮಾಡುವಾಗ ಅದನ್ನ ಯೋಚನೆ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ತು ಅಂತಂದರೆ, ಇಲ್ಲಿ ಹರಿಯುತ್ತಲ್ಲ ವೃಷಭಾವತಿ, ಈ ಪರಿಸ್ಥಿತಿ ಆಗ್ತಿರಲಿಲ್ಲ. ತಪ್ಪು ತಿಳ್ಕೊಬೇಡಿ, ಅಲ್ಲ ಹೇಳಿದೆ ವಿಷಯ ಅಷ್ಟೇ. ಇರಲಿ, ಇದನ್ನು ನಾನೊಂದು ಸಲ ನಮ್ಮ ಕಚೇರಿನಲ್ಲಿ ಹೇಳಿದೆ ಹೀಗೆ. ರಾಮಚಂದ್ರ, ಶ್ರೀರಾಮಚಂದ್ರ ಈ ತತ್ವವನ್ನು ಬಳಸ್ತಾ ಇದ್ದಂತೆ. ಯಾರಾದರೂ ಬರಲಿ ಎದುರುಗಡೆ, ಹಿರಿಯರೋ ಕಿರಿಯರೋ ಯಾರಾದರೂ ಬರಲಿ, ನಮಸ್ಕಾರ ಅಂತ ಅನ್ಬೇಕಪ್ಪ, ಏನು ಕಳ್ಕೊಳ್ಳೋದು ಏನಿದೆ? ಹಾಗಂತ ಹೇಳಿದೆ ನಾನು. ಅದು ಎಂತಹ ಪ್ರಭಾವ ಬೀರ್ಬಿಡ್ತು ಅಂತಂದರೆ, ಮಾರನೇ ದಿವಸದಿಂದ ಆಫೀಸಲ್ಲಿ ಎಲ್ಲರೂ ನಮ್ಗೆ ನಮಸ್ಕಾರ, ಎಲ್ಲರೂ ಹಾಯ್ ಅಂತಿದ್ದವರೆಲ್ಲ ಹಿಂಗೆ ಅನ್ನೋಕ್ಕೆ ಶುರು ಮಾಡಿಬಿಟ್ರು. ಕ್ಯಾಂಟೀನ್ಗೆ ಹೋಗ್ತೀನಿ, ಅಲ್ಲೊಬ್ಬ ಬೀರೇಶ ಅಂತಿದ್ದ. ಅದು ನಮ್ದು ಹೆಂಗೆ ಕ್ಯಾಂಟೀನ್ ಅಂದರೆ ಒಂಥರ ಪ್ಯಾಂಟ್ರಿ, ಅದು ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಆ ಕಡೆ ಅವರು ಬಡಿಸೋರು ನಿಂತಿರ್ತಾರೆ, ನಾವು ಈ ಕಡೆ ತಟ್ಟೆ ಹಿಡ್ಕೊಂಡು ಹೋಗ್ಬೇಕು. ಪದ್ಧತಿ ಏನು ಐಟಮ್ಗಳೆಲ್ಲ ಇರುತ್ತೆ, ಏನು ಬೇಕೋ ಅದನ್ನ ಬಡಿಸ್ಕೋಬೋದು. ಸರಿ ಆಯಿತು, ಯಾವ್ದು ಬೇಕೋ ಹಾಕಿಸ್ಕೋಬೋದು. ಹಿಂಗೆ ಹಾಕ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಹೋದ ತಕ್ಷಣ ಅವನು ಬೀರೇಶ ಆಯ್ತಾನು, ಸೌಟಿನ ಕೆಳಗೆ ಬಿಟ್ಟು ನಮಸ್ಕಾರ ಅಂತ ಅಂದ್ಬಿಟ್ಟ. ಒಂಥರ ಖುಷಿಯಾಗೋಯ್ತು. ಅದಕ್ಕೆ ನಮ್ಮಮ್ಮ ಹೇಳ್ತಾಯಿದ್ರು, ನೋಡಯ್ಯ, ಭಾಷಣ ಪ್ರಾರಂಭವಾಗೋದಕ್ಕಿಂತ ಮುಂಚೆನೇ ನಮಸ್ಕಾರ ಅಂತ ಹೇಳ್ಬಿಡು, ಇಲ್ಲದಿದ್ದರೆ ಕೊನೆಯಲ್ಲಿ ನಮಸ್ಕಾರ ಅಂತ ಹೇಳ್ತೀನಿ ಅಂದರೆ ಆ ಸೌಭಾಗ್ಯದಿಂದ ವಂಚಿತನಾಗ್ತೀಯ ಅಂತ. ಯಾಕೆಂದರೆ ಅಷ್ಟೊತ್ತಿಗೆ ಜನ ಹೊರಟೋಗಿರ್ತಾರೆ, ಇಲ್ಲ ನಿದ್ದೆ ಮಾಡಿಬಿಟ್ಟಿರ್ತಾರೆ ಅಂಥೇಳಿ ಅಂತ. ನೋಡಿ, ಸಾವಿರಾರು ವರ್ಷಗಳ ಹಿಂದೆ ಈ ಒಂದು ಪದ್ಧತಿ ಬಳಕೆಗೆ ಬಂತಲ್ಲ, ಕರೋನಾ ಸಮಯದಲ್ಲಿ ಇಲ್ಲಿಂದಲೇ ನಮಸ್ಕಾರ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ? ಹಾಗೆ ಇರಲಿ. ವಿಷಯಕ್ಕೆ ಬರೋದಾಯಿತು ಅಂತಂದರೆ, ಆನಂದ ಹೇಳ್ಬಿಟ್ಟ ಮಾತಾಡು ಅಂತ 2 ತಿಂಗಳ ಹಿಂದೆ. ನಾನು ಸುಮ್ಮನೆ ಹೂ ಅಂತ ಒಪ್ಕೊಂಡೆ. ನೆನ್ನೆ ಫೋನ್ ಮಾಡಿ ಕೇಳಿದೆ, ಏನಯ್ಯ ವಿಷಯ, ಏನು ವಿಷಯ ಅಂತ ಮಾತಾಡೋದು ಅಂತ. ನೋಡ್ಕೊಳ್ಳಿ, ನಮ್ಮದು ಸಂಗೀತ ಶಾಲೆ ಅಂತಂದ. ಸರಿ ಆಯಿತು, ಏನಪ್ಪ ಸಂಗೀತದ ಬಗ್ಗೆ ಮಾತಾಡಬೇಕಲ್ಲ ಅಂಥೇಳಿದ್ದ. ಇಷ್ಟೋ ತನಕ ಸುಶ್ರಾವ್ಯವಾದಂತಹ ಸಂಗೀತವನ್ನು ಎಲ್ಲರೂ ಆಲಿಸಿದ್ದೀರಾ, ಮೈ ಮರೆತು ಕೇಳಿದ್ದೀರಾ. ನಾನು ಏನಪ್ಪ ಇದ್ರ ಬಗ್ಗೆ ಮಾತಾಡೋದು ಅಂಥೇಳಿ ಅಂತ ಅನ್ನಿಸ್ತು. ಕ್ಯಾಸೆಟ್ ಹಾಕ್ಕೊಂಡೆ. ನಾನು ಒಂದು 50 ವರ್ಷ ಹಿಂದಕ್ಕೆ ಹೋದೆ. ನಮ್ಮಪ್ಪ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು, ನಮ್ಮ ದೊಡ್ಡಮ್ಮ ರಾಜಮ್ಮ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ನಮ್ಮ ಸಂಗೀತದ ವಂಶನೇ ಎಲ್ಲರೂ. ಅನಂತರಾಮು, ಶೇಷಾದ್ರಿ, ಚಂದ್ರಮೌಳಿ ಎಲ್ಲರೂ ನಮ್ಮ ಅಣ್ಣಂದರು ಚೆನ್ನಾಗಿ. ನನಗೂ ಒಂಥರ ಆಸೆ, ನಾನು ಹಾಡಬೇಕು ಅಂತ ಹೇಳಿ ಅಂತ. ಆದರೆ
ನಮ್ಮಪ್ಪ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ರು, ನನಗೆ ಹೇಳ್ಕೊಡ್ಲೇ ಇಲ್ಲ. ನನಗೂ ಅಷ್ಟು ಇಷ್ಟ ಆಯಿತು, ಯಾಕೆ ಹಿಂಗೆ ಅಂಥೇಳಿ ಅಂತ. ಆಮೇಲೆ ಗೊತ್ತಾಯಿತು ನನಗೆ, ಅವ್ರಿಗೊಂಥರ ವಿಶೇಷವಾದಂತಹ ಕಣ್ಣಿತ್ತು. ಆ ಬ್ರಹ್ಮ ಇಲ್ಲಿ ಬರೆದ್ಬಿಟ್ಟು ಇವನಿಗೆ ಸಂಗೀತ ಗಂಧವೂ ಇಲ್ಲ ಜ್ಞಾನವೂ ಇಲ್ಲ ಅಂತ ರೆಡ್ಡಿಂಕಲ್ಲಿ ಅಂಡರ್ಲೈನ್ ಮಾಡಿಬಿಟ್ಟಿದ್ದ. ಅದು ಅವ್ರಿಗೆ ಕಂಡುಬಿಡ್ತು, ಅದಕ್ಕೆ ಆಗ್ಬಿಟ್ರು. ಆದರೂ ನಾನು ಛಲ ಬಿಡದ ತ್ರಿವಿಕ್ರಮ್ನಂತೆ ಅಲ್ಲಿ ಧಾರವಾಡದಲ್ಲಿ ಓದ್ತಾ ಇದ್ದಾಗ ಸ್ಕೂಲ್ನಲ್ಲಿ ಪ್ರತಿ ವರ್ಷ ಈ ಉತ್ಸವಗಳೆಲ್ಲ ಆಗ್ತಾ ಇತ್ತಲ್ಲ, ಆವಾಗ ಪ್ರತಿಯೊಂದು ಕ್ಲಾಸ್ನಿಂದನೂ ಒಂದೊಂದು ಹಾಡನ್ನು ಪ್ರಸ್ತುತಿ ಮಾಡಬೇಕಾಗಿತ್ತು. ಆವಾಗ ಭಾಗವತ್ ಮಾಸ್ತರ್ ಅಂತ ಇದ್ದರು ನಮಗಲ್ಲಿ. ಅವರು ಸಂಗೀತ ಹೇಳ್ಕೊಡೋರು, ಹಾಡನ್ನೆಲ್ಲ ಹೇಳ್ಕೊಡೋರು. ಅದೇನಾಗ್ತಿತ್ತು, ರಿಹರ್ಸಲ್ಗೆ ಹೋದಾಗ ಹೋಗಿ ಹಾಡ್ತಿದ್ದೆ, ಇಲ್ಲೆಲ್ಲೋ ಅಪಸ್ವರ ಬರ್ತಾ ಇದೆಯಲ್ಲ ಅಂತ, ಅಶೋಕ ನೀನು ಹಾಡು ಅನ್ನೋರು. ನಾ ಬಾಯಿ ಬಿಟ್ಟ ತಕ್ಷಣ ನೀನು ಸ್ವಲ್ಪ ಅಲ್ಲಿ ಪಕ್ಕಕ್ಕೆ ನಿಂತ್ಕೊ ಅನ್ನೋರು. ಒಂದು 4-5 ಸಲ ಆಯಿತು. ಇಲ್ಲ, ಇದಕ್ಕೇನಾದರೂ ಪರಿಹಾರ ಕಂಡ್ಕೋಬೇಕು ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಒಂದು ಸಲ ಮುಂದಿನ ಸಲ ಬರೀ ತುಟಿ ಅಳ್ಳಾಡಿಸ್ತಾ ಇದ್ದೆ, ಹಾಡಕ್ಕೆ ಹೋಗ್ತಾ ಇರಲಿಲ್ಲ, ಬೇಡ ಅಂಥೇಳಿ ಅಂತ. ಆದ್ರೂ ಅಷ್ಟಾಗಿ ಫೈನಲಿಗೆ ಬಂದ್ಬಿಟ್ಟಿದ್ದೆ, ಎಲ್ಲ ಕಡೆ ಪಾಸಾಗಿ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಎಲ್ಲಾದರೂ. ಅದೇನೋ ಆಗ್ಬಿಡ್ತು ಕೊನೆಗೆ, ಅದೇನು ದುರಾದೃಷ್ಟವೋ ಏನೋ. ನನ್ನ ಪಕ್ಕದಲ್ಲಿ ಯಾವನೋ ನಿಂತಿದ್ದ, ಅವನೆಲ್ಲೋ ಹಾಡ್ಬಿಟ್ಟ. ಸರಿ ಅಶೋಕ ನೀನು ಹಾಡು ಅಂದರು ಪಕ್ಕಕ್ಕೆ. ಅವತ್ತಿಂದ ತೀರ್ಮಾನ ಮಾಡಿಬಿಟ್ಟೆ, ಇನ್ನು ಹಾಡೋದು ಬೇಡ ಅಂಥೇಳಿ ಅಂತ. ಏನು ಮಾಡೋದು ಹಾಗಾದರೆ? ಭಾರತೀಯ ಕಲೆಗಳಲ್ಲಿ ಬೇಕಾದಷ್ಟಿದೆ. ಹಾಗಾಗಿ ಅದರಲ್ಲಿ ಯಾವುದಾದ್ರೂ ಒಂದನ್ನು ತೀರ್ಮಾನ ಮಾಡಬೇಕು ಅಂತ ಅಂದ್ಕೊಂಡು ಅಂತ ಈ ಥರ ಮಾತಾಡೋದಕ್ಕೆ ಶುರು ಮಾಡಿದೆ. ನೀವೆಲ್ಲ ಬಂದು ಕೇಳ್ತಾ ಇದ್ದೀರಾ, ಆಮೇಲೆ ಹೇಳಿ ಏನು ಅಂತ ಹೇಳಿ ಅಂತ ಯಾವ ಥರ ಮಾತಾಡಿದೆ ಅಂತ. ಇರಲಿ, ಸಂಗೀತಕ್ಕೆ ಬರಬೇಕಾಯ್ತು ಅಂತಂದರೆ ಈ ಥರ ಆಗೋಗ್ಬಿಡ್ತಲ್ಲ ಪರಿಸ್ಥಿತಿ ಅಂತಂದಾಗ ಸುಮಾರು ಜನ ಕೇಳ್ತಾರೆ, ಏನು ಲಾಭ ಅಂತ. ಸಂಗೀತ ಆಗಲಿ, ನೃತ್ಯ ಆಗಲಿ, ಸಾಹಿತ್ಯ ಆಗಲಿ, ಭಾರತದಲ್ಲಿ ಇರುವಷ್ಟು ಪ್ರತಿಭೆಗಳಾಗಲಿ ಅಥವಾ ಸಂಪತ್ತು, ಈ ಸಾಹಿತ್ಯ ಸಂಪತ್ತಾಗಲಿ ಇನ್ನೆಲ್ಲೂ ಇಲ್ಲ ಅಂತ ಅನ್ಬೋದು. ಈಗ ನೋಡಿ, ಇಲ್ಲಿ ಕೂತಿದ್ರಲ್ಲ, ಎಲ್ಲ ಗಂಭೀರವಾಗಿ ಕೂತ್ಕೊಂಡು ಹಾಡ್ತಾಯಿದ್ರು. ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಭರತನಾಟ್ಯ ಆದರೂ ಎಲ್ಲ ಅಂತಾರೆ ಕುಣಿತ ಅಂತ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಒಂದು ಸಲ ಹಾಗೆ ಆಗಿತ್ತು. ಚಿಕ್ಕಮಗಳೂರಿನಲ್ಲಿ ಒಂದು ಸಂಗೀತ ಕಚೇರಿ, ನಮ್ಮ ದೊಡ್ಡಮ್ಮನೂ ಬಂದಿದ್ದರು, ಇವನು ಚಂದ್ರಮೌಳಿನೂ ಬಂದಿದ್ದ. ನಾನು ಅಕಸ್ಮಾತ್ ಮೃದಂಗ ಬಾರಿಸೋದು ಅಂದ್ಬಿಟ್ಟೆ. ನಮ್ಮ ದೊಡ್ಡಮ್ಮ ಇದ್ದವರು ಬಡ್ದ್ಬಿಟ್ಟು ಒಂದು ನುಡಿಸೋದು ಅನ್ನೋ ಅಂತ. ಏನು ಬಾರ್ಸೋಕ್ಕೇನು ಕೋಲ್ ತೊಗೊಂಡು ಬಡಿಯೋದ ಅದು ಅಂತೇಳಿ. ಹೀಗೆ ಈ ಥರದ ವ್ಯತ್ಯಾಸಗಳು ನಮಗೆ ಗೊತ್ತಾಗಲ್ಲ. ಅದು ಇರೋದೇ ಇಲ್ಲಿ ಕೂತ್ಕೊಂಡಾಗಲೇ ಆ ಥರದ್ದೆಲ್ಲ ಗೊತ್ತಾಗೋದು. ಅದಕ್ಕೆ ಏನು ಲಾಭ ಅಂತ ಕೇಳ್ತಾರೆ. ಸಂಗೀತ ತಲೆದೂಗಿಪದು ಹೊಟ್ಟೆ ತುಂಬೀತೆ, ತಂಗದಿರ ನೆಸಕ ಕಣ್ಗಮೃತ ಕಣಜಕ್ಕದೇಂ, ಅಂಗಡಿಯ ಮಾಡದಿರೋ ಸುಕೃತ ಪ್ರಸಕ್ತಿಯಲ್ಲಿ ಪೊಂಗು ಆತ್ಮವೇ ಲಾಭ ಮಂಕುತಿಮ್ಮ ಅಂತಂದರು. ಬರ್ತೀನಿ ಅದಕ್ಕೆ ಅರ್ಥಕ್ಕೆ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ಅಂತಂದು. ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವ ರೂಪಣದ ಕಲೆಯೊಂದು, ಸಂಗಳಿಸಲಿ ಕಲೆಗಳ ಅನುನಯವು ಚರ್ಯೆಯಲ್ಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ ಅಂತಂದು. ಎಂಥದ್ದು ಇದರಲ್ಲಿ ಏನು ಪ್ರಶ್ನೆನ ಕೇಳೋದು? ಸಂಗೀತದಿಂದ ಏನು ಲಾಭ? ಹೊಟ್ಟೆ ತುಂಬತ್ತಾ ಅಂತ. ಚಂದ್ರನ ನೋಡಿದ ತಕ್ಷಣ ಏನು ಕಣಜ ತುಂಬತ್ತಾ ಅಂತ ಪ್ರಶ್ನೆ ಕೇಳ್ಬೋದು. ಪೊಂಗು ಆತ್ಮವೇ ಲಾಭ. ಇಷ್ಟು ಹೊತ್ತು 1.5 ಗಂಟೆ 2 ಗಂಟೆ ಕಾಲ ಕೇಳಿದ್ರಲ್ಲ, ಎಲ್ಲಿಂದ ಅದು? ಇಷ್ಟು ತನ್ಮಯರಾಗಿ ಯಾವುದನ್ನು ಇಲ್ದಲೇ ಕೂತ್ಕೊಂಡು ಸಂಗೀತನ ಹಾಡಿದ್ರಲ್ಲ, ಒಳಗೆಲ್ಲ ತುಂಬ್ಕೊಂತಲ್ಲ, ಆತ್ಮನ ಉನ್ನತಿ ಆಯ್ತಲ್ಲ, ಅದನ್ನೇನೆ. ಅದಕ್ಕೋಸ್ಕರನೇ ಬ್ರಹ್ಮಾನುಭವಿಯಾಗೋ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಮೌನದಲ್ಲಿ. ಇಂತಹ ಅನುಭವ ಎಲ್ಲಿ ಸಿಗುತ್ತೆ ನಮಗೆ? ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ರೂಪಣದ ಭಾವ ಒಂದು ಅಂತ ಹೇಳ್ತಾರಲ್ಲ. ನಾಟ್ಯಶಾಸ್ತ್ರದ ಬಗ್ಗೆ ಎಲ್ಲ ಹೇಳ್ತಾ ಇರೋದು ಅಂಗಾಂಗ ರೂಪಣದ್ದು ಅಂತ ಹೇಳಿ ಅಂತ. ಭಾರತದಲ್ಲಿ ಮಾತ್ರ ಇಂಥದ್ದು ಸಿಕ್ಕಿರೋದು. ಅದು ಎಲ್ಲಿಗೆ ಹೇಳ್ತಾರೆ ಅಂತಂದರೆ, ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಮುಕ್ತಿಗದು ಸಾಧನವು ಅಂತ ರಂಗ, ಆರಬಿ, ಭೈರವಿ ಅಂತೆಲ್ಲ ರಾಗಗಳ ಬಗ್ಗೆ ಇನ್ನೊಂದು ಕಡೆ ಹೇಳ್ತಾರೆ. ಅದನ್ನೆಲ್ಲದನ್ನೂ ಹೇಳ್ತಾ ಇಲ್ಲ ನಾನು, ಪುಸ್ತಕನ ಓದಿ ಗೊತ್ತಾಗುತ್ತೆ ಕಗ್ಗನ್ನು ತೊಗೊಂಡು ಅಂತ. ಅಂದರೆ ಆ ಮುಕ್ತಿಗೆ ಸಾಧನ ಆಗುತ್ತೆ ಅಂತ ಹೇಳಿ ಅಂತ. ಆ ಥರದ್ದು ಬೇಕಾದಷ್ಟು ನಿಜವಾಗ್ಲೂ ಒಂದೊಂದು ಸಲ ಅನಿಸುತ್ತೆ, ಜೀವನದ ಒಂದು ಕಲೆಯ ಕಲಿಸುವುದೆಂತು 1000 ನಿಯಮ ಯುಕ್ತಿಗಳ ನೊರೆದು ಆವುದೋ ಕುಶಲತೆ ಹೊಂದಿರದೆ ನಿನಗೆ ಆ ವಿವರ ನಿನ್ನೊಳಗೆ ಮಂಕುತಿಮ್ಮ ಅಂತಂದರು. ಇಲ್ಲೆಲ್ಲ ಇಷ್ಟು ಜನ ನುಡಿಸಿದ್ರು, ಕೊಳಲು ನುಡಿಸಿದ್ರು, ಮೃದಂಗ ನುಡಿಸಿದ್ರು, ವೀಣೆ ನುಡಿಸಿದ್ರು, ಎಲ್ಲದೂ ವೈಲಿನ್ ನುಡಿಸಿದ್ರು. ಯಾವುದೋ ಒಂದು ಕುಶಲತೆ ಇತ್ತಲ್ವ. ಹಾಗಾಗಿ ಆ ಕುಶಲತೆನ ನಾವು ಜ್ಞಾಪಿಸ್ಕೋಬೇಕಂತೆ. ಸೀತೆಯನ್ನು ಕರ್ಕೊಂಬರ್ಬೇಕು ಅಂತ ಹೇಳಿ ಅಂತ
ಎಲ್ಲರೂ ಸಮುದ್ರದ ದಡಕ್ಕೆ ಹೋಗ್ಬಿಟ್ಟು ಯಾರು ಹಾರೋದು ಅಂತ ಹೇಳಿ ಅಂತ ಎಕೋ ಬರ್ತಾ ಇದೆಯಾ? ಯಾರು ಹಾರೋದು ಅಂತಿದ್ದಾಗ ನನ್ನ ಕೈಲಾಗಲ್ಲಪ್ಪ, ನಾನು 100 ಗಜ ಹಾರ್ತೀನಿ, 50 ಗಜ ಹಾರ್ತೀನಿ ಅಂತೆಲ್ಲ ಅಂದ್ರಂತೆ. ಆವಾಗ ಜಾಂಬು ಅಂತ ಹೇಳಿದ್ನಂತೆ ಹನುಮಂತಂಗೆ, ನಿನಗೆ ಹಾರುವಂಥ ಶಕ್ತಿ ಇದೆ, ನೀನು ಹಾರು ಅಂತ ಹೇಳಿ ಅಂತ. ನೋಡಿ, ಅದು ಹಾಗೇನೆ, ಆವುದು ಕುಶಲತೆಯೊಂದಿರದೆ ನಿನಗೆ ಆ ವಿವರ ನಿನ್ನೊಳಗೆ ಅಂತ. ಹಾಗಾಗಿ ಇಲ್ಲಿ ಎಲ್ಲರೂ ಅಷ್ಟೇ, ಅಪ್ಪ ಅಮ್ಮಂದ್ರೆಲ್ಲ ಬಂದಿದ್ದೀರಾ, ಮಕ್ಕಳಲ್ಲಿ ಎಲ್ಲ ಪುಟ್ಟ ಮಕ್ಕಳೆಲ್ಲ ಇದ್ದಾರೆ. ಆ ಕುಶಲತೆ ಅನ್ನೋದನ್ನು ಕಾಣದೇ ಇದ್ದರೆ ಹೇಗಾಗುತ್ತೆ ಇಂತಹ ಸಂಗೀತ ಆಗಲಿ ಇದರಲ್ಲಾಗಲಿ. ಇದೊಂಥರ ನಿಜವಾಗ್ಲೂ ನಾವೆಲ್ಲ ಒಂಥರ ಭಾಗ್ಯವಂತರು ಅಂತಲೇ ಹೇಳಬೇಕು. ನಮ್ಮ ಇಂತಹ ಭಾರತದಲ್ಲಿ ಇರುವಂತಹ ಸಂಪತ್ತು ಬೇರೆ ಯಾವ ದೇಶದಲ್ಲೂ ಇಲ್ಲ ರೀ ಜಗತ್ತಿನಲ್ಲಿ. ನೀವು ಯಾವುದನ್ನು ಬೇಕಾದ್ರೂ ತೊಗೊಳ್ಳಿ. ಎಂತಹ ಸಂಪತ್ತು ಅಂದರೆ ಏನು ಬರೀ ದುಡ್ಡು ಅಂತಲೇ ಅಲ್ಲ, ಭಾಷಾ ಸಂಪತ್ತು ತಗೊಳ್ಳಿ, ವೇಷಭೂಷಣಗಳ ಸಂಪತ್ತು ತಗೊಳ್ಳಿ, ಆಹಾರ ತಗೊಳ್ಳಿ, ಸಂಗೀತ ತಗೊಳ್ಳಿ, ವೇದ ಜ್ಞಾನ ತಗೊಳ್ಳಿ, ಯಾವ್ದು ಎಲ್ಲಿದೆ ಸಾಟಿನೇ ಇಲ್ಲ. ಆದರೆ ನಾವು ಅದನ್ನ ಹಳ್ಕೊಂಡು ತಿರುಗ್ತೀವಿ. ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಒಂದೊಂದ್ಸಲ ಹೇಳೋದಕ್ಕೆ, ಯಾಕಿಂಥ ಪರಿಸ್ಥಿತಿ ಬಂದಿದೆ ಅಂಥೇಳಿ ಅಂತ. ವೇದಾಂತ ವಾಕ್ಯಗಳ ನಮಕಾನುವಾಕಗಳ ಕೇದಾರ ಗೌಳ ಮಣಿರಂಗ ಆರಬಿಗಳ ನಾದಂಗಳಲ್ಲಿ ಮನವ ಬೆರೆಸಿ ನೀನು ಉತ್ಕ್ರಮಿಸೆ ಸಾಧನವೋ ಮುಕ್ತಿಗದು ಮಂಕುತಿಮ್ಮ ಅಂದರು. ನೋಡಿ ಎಂತೆಂಥದ್ದು ಪದ್ಯಗಳನ್ನೆಲ್ಲ ಬರೆದಿದ್ದಾರೆ. ಇವೆಲ್ಲ ಕೇಳ್ತಾ ಇತ್ತು ಅಂದರೆ ತನ್ಮಯರಾಗಿ ನಾವು ನಿಜವಾಗ್ಲೂ ನಮ್ಮನ್ನು ನಾವು ಕಳ್ಕೊಂಬಿಡ್ತೀವಿ ನಾವು. ಅಂತಹದ್ದೊಂದು ಅಕಸ್ಮಾತ್ ನಾನು ಕೂತ್ಕೊಂಡಿದ್ದೆ, ಎಲ್ಲರೂ ಹೇಳ್ತಾರೆ ಜೀವನದಲ್ಲಿ ಅಥವಾ ದಿನನಿತ್ಯದಲ್ಲಿ ನಾನು ಬೆಳಗಿಂದ ಏನೇನು ಮಾಡಿದೆ ಅಂತ ಅನ್ನೋದನ್ನು ರಾತ್ರಿ ಕೂತ್ಕೊಂಡಿದ್ದು ಒಂದು ಸ್ವಲ್ಪ ಅಂತರ್ಮನನ ಮಾಡ್ಕೋ ಅಥವಾ ಅಂತರೀಕ್ಷಣೆ ಮಾಡ್ಕೋ ಅಂತ ಹೇಳಿ ಅಂತ. ಅದನ್ನು ಮಾಡ್ಕೊಳ್ತು ಅಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂಥೇಳಿ ಅಂತ. ಇರಲಿ, ಇವೆಲ್ಲ ಒಂದು ಸ್ವಲ್ಪ ಪೀಠಿಕೆ ಆಯಿತು. ಅಂಡೆ ವೇದವ್ಯಾಸರು ಅಂತಿದ್ರು ಒಬ್ಬರು ದಾಸರು. 6 ರಿಂದ 9 ಹರಕತೆ ಸಾಮಾನ್ಯವಾಗಿ ನಡೆಯೋದು. ಆ ಹಾಸನ ಆ ಕಡೆ, ಸಕಲೇಶ್ಪುರ ಆ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಇರ್ತಾಯಿತ್ತು. 8 ಆಯಿತು, 8:15 ಆಯಿತು, ಬರೀ ಪೀಠಿಕೆನಲ್ಲೇ ಇರೋರು. ಆಮೇಲೆ ಕತೆಗೆ ಬರೋರು. ಯಾಕೆ ಹೀಗೆ ಅಂದರೆ ಅದೇ ಚೆನ್ನಾಗಿರ್ತಾ ಇತ್ತು. ಇಲ್ಲೂ ಹಾಗಾಗಬಾರ್ದು ಅಂತ ನನಗೆ ನಾನೇ ಹೇಳ್ಕೊತಾ ಇದ್ದೀನಿ. ಯಾಕೆಂದರೆ ಇಷ್ಟುದ್ದ ಪೀಠಿಗೆ ಆಯಿತು, ಇವಾಗ ವಿಷಯಕ್ಕೆ ಬರ್ತಾ ಇದ್ದೀನಿ. ನನಗೆ ನೀನೊಂದು ವಿಷಯ ಮಾತಾಡೋದು, ನಾನು ಸಾಮಾನ್ಯವಾಗಿ ಜೀವನವೆಂದರೆ ಹೀಗೇನೆ ಅಂತನ್ನುವಂತಹ ವಿಷಯ ಇಟ್ಕೊಂಡು ಕಗ್ಗ ವೇದ ಕತೆ ಈ ಪುಸ್ತಕ ನಾನೇ ಬರೆದಿದ್ದೀನಲ್ಲ, ದಯವಿಟ್ಟು ಸಾಧ್ಯವಾದವರು ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಹಣ ನನಗೆ ಬರಲ್ಲ, ಅದು ಗೋಶಾಲೆಗೆ ಹೋಗುತ್ತೆ. ಆನಂದ ಗೋಶಾಲೆ ಅಂತ ವಿಟ್ಲದಲ್ಲಿ ಒಂದು ಗುರುಕುಲ ಇದೆ, ಅಲ್ಲಿಗೆ ಹೋಗುತ್ತೆ. ಸಾಮಾನ್ಯವಾಗಿ 400-500 ರೂಪಾಯಿ ಇಡಬೇಕಾಗಿತ್ತು, 200 ರೂಪಾಯಿ ಇಟ್ಟಿದ್ದೀನಿ. ಸಾಧ್ಯವಾದವರು ಇಷ್ಟ ಆದವರು ತೊಗೋಬಹುದು. ಒಂದಷ್ಟು ಪುಸ್ತಕ ನನಗೆ ನಾನೇ ಬೆನ್ನು ತಟ್ಕೋತಾ ಇದ್ದೀನಿ. ಇರಲಿ, ಈ ಕಗ್ಗ ವೇದ ಕತೆ ಇದನ್ನು ಸಮನ್ವಯ ಮಾಡಿಕೊಂಡು ಜೀವನದ ಮೌಲ್ಯಗಳನ್ನಾಗಲಿ ತತ್ವಗಳನ್ನಾಗಲಿ ಹೇಳುವಂಥ ಒಂದು ಪದ್ಧತಿ ನನಗೆ. ಹಾಗಾಗಿ ಆನಂದ ಶೇಷಾದ್ರಿಯವರು ಕರೆಸಿದ್ದಾರೆ, ಒಂದು ವೇದಿಕೆಯನ್ನು ಕೊಟ್ಟಿದ್ದಾರೆ ಮಾತಾಡು ಅಂಥೇಳಿ ಅಂತ. ಆದಷ್ಟು ಜನರನ್ನು ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಊಟ ಬಂದ್ಬಿಟ್ಟಿದೆ ಆಗಲೇ. ಬೀಚಿ ಹೇಳ್ತಾ ಇದ್ದರು, ಮೈದಾನಕ್ಕೆ ಕಾಂಪೌಂಡ್ ಗೋಡೆ ಇಲ್ಲ, ಭಾಷಣಕ್ಕೆ ಇತಿಮಿತಿ ಇಲ್ಲ, ಹೇಳುವವರಿಗೆ ಬೇಸರವಿಲ್ಲ, ಕೇಳುವವರಿಗೆ ಬೇರೆ ಕೆಲಸವಿಲ್ಲ, ನಿರರ್ಗಳವಾಗಿ ಹರಿಯಿತು ನಡು ಊರಲ್ಲಿಯ ಗಟಾರದಂತೆ ಭಾಷಣದ ಬಗ್ಗೆ. ಹಾಗಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಂದು ದಿನ ಒಂದು ವಿಶೇಷವಾದಂತಹ ಭಾಷಣಕ್ಕೆ ಹೋಗಬೇಕಾಗಿತ್ತು. ಏನೋ ಭಾರಿ ಕಷ್ಟಪಟ್ಟ ಸಮಯಕ್ಕೆ ಸರಿಯಾಗಿ ಹೋಗಬೇಕು ಅಂತ 1 ಗಂಟೆ ತಡವಾಗಿ ಹೋಗ್ಬಿಟ್ಟ. ಹೋದ್ರೂ ಆ ಭಾಷಣಕಾರ ಇನ್ನೂ ಭಾಷಣ ಮಾಡ್ತಾನೇ ಇದ್ದ. ಖುಷಿಯಾಯಿತು, ಸದ್ಯ ಇನ್ನೂ ಭಾಷಣ ಮಾಡ್ತಾ ಇದ್ದಾನಲ್ಲ, ಕೇಳುವಂತಹ ವಿಷಯ ಸುಯೋಗ ಸಿಗ್ತಲ್ಲ ಅಂತ ಹೇಳಿ ಕೂತ್ಕೊಂಡ. ಒಂದು 2-3 ನಿಮಿಷ ಆಯಿತು, ಪಕ್ಕದವ್ರನ್ನ ಕೇಳ್ದ, ಏನು ವಿಷಯ ಮಾತಾಡ್ತಾ ಇದ್ದಾರೆ ಅಂಥೇಳಿ ಅಂತ. ಆವಾಗ ಆತ ಹೇಳ್ದ, ಇನ್ನೂ ವಿಷಯಕ್ಕೆ ಬಂದಿಲ್ಲ ಅಂಥೇಳಿ ಅಂತ. ಯಾಕೆಂದರೆ ಇವನಿಗೆ ಗಲ್ಬಿಲಿ ಆಗ್ಬಿಟ್ಟಿದ್ದು, ಇಷ್ಟು 1 ಗಂಟೆ ಆಗೋಗ್ಬಿಟ್ಟಿದೆ, ಇನ್ನು ಮಾತುಕತೆ ಎಷ್ಟೊಂದಾಗಿ ಕಳ್ಕೊಂಬಿಟ್ನಲ್ಲ ಅಂಥೇಳಿ ಅಂತ. ಅದರಿಂದ ಇಲ್ಲೂ ಹಾಗಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ಇದೊಂಥರ ಓಪನ್ ಹಾಲ್ ಇದ್ದಂಗೆ, ಯಾರು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದರೂ ಎದ್ದು ಹೋಗ್ಬೋದು, ಏನೂ ತೊಂದರೆ ಇಲ್ಲ. 5 ನಿಮಿಷಗಳ ಭಾಷಣಕ್ಕೆ ಗಮನವಿಟ್ಟು ಕೇಳಿ, 5 ನಿಮಿಷಗಳ ಭಾಷಣಕ್ಕೆ 1 ತಿಂಗಳ ತಯಾರಿ ಬೇಕಂತೆ. ಅರ್ಧ ಗಂಟೆ ಭಾಷಣಕ್ಕೆ 1 ವಾರದ ತಯಾರಿ ಬೇಕಂತೆ. ಗಂಟೆಗಟ್ಟಲೆ ಭಾಷಣಕ್ಕೆ ಬಾಯೊಂದಿದ್ರೆ ಸಾಕಂತೆ. ನನಗೆ 1 ಗಂಟೆ ಮಾತಾಡು ಅಂತ ಹೇಳಿದ್ದಾನೆ.
ಯೋಚನೆ ಮಾಡ್ಕೊಳ್ಳಿ ನಿಮ್ಮ ಪರಿಸ್ಥಿತಿಯನ್ನು. ನಿದ್ರೆಯನ್ನು ಎಚ್ಚರವನ್ನು ದೇವರೇ ಸೃಷ್ಟಿ ಮಾಡಿದ್ನಂತೆ. ಆದರೆ ತೂಕಡಿಕೆಯನ್ನು ಭಾಷಣಕಾರ ಸೃಷ್ಟಿ ಮಾಡಿದ್ನಂತೆ. ಇವಿಷ್ಟು ನನಗೆ ನಾನೇ ಹೇಳ್ಕೊಂಡಿದ್ದು, ನಿಮಗಲ್ಲ. ಸಮಯ ಸ್ಫೂರ್ತಿ ಹಾಗಿರಲಿ, ಅಷ್ಟಕ್ಕೆ ಮುಗಿಸ್ಕೊಳ್ಳಿ ಅಂತ ಹೇಳಿ ಇಂಥ ಅಷ್ಟೇ ಇರಲಿ. ಜೀವನವೆಂದರೆ ಹೀಗೇನೆ ಅಂಥೇಳಿ ಇಂಥ ವಿಷಯ. ಜೀವನದಲ್ಲಿ ಹಾಸ್ಯ ಎಷ್ಟು ಮುಖ್ಯ ಯಾರಾದರೂ ಒಬ್ಬರು ಹೇಳ್ಬೋದು, ಬೇಕಾ ಅಂತ. ಬೇಡವಾ? ಬೇಕಾ? ಇದು ಹಾಸ್ಯೋತ್ಸವ ಅಂತ ಅನ್ಕೋಬೇಡಿ, ಇಲ್ಲಿ ನಾನು ಅಂಥದ್ದೇನು ಹೇಳಲ್ಲ. ಆದರೆ ನಷ್ಟ ಲಾಭಗಳಲ್ಲಿ ಲಘುನ ಹಾಸ್ಯ ನಯವೊಂದು ಸ್ವಸ್ತಿಗೆ ಅವಶ್ಯಕವೋ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳಿದ್ದಾರೆ. ನಷ್ಟ ಲಾಭಗಳಲ್ಲಿ, ಜೀವನದಲ್ಲಿ ನಷ್ಟ ಕಷ್ಟ ಎಲ್ಲ ಇದ್ದೇ ಇರುತ್ತಲ್ವ. ಲಘು ಹಾಸ್ಯ ನಯವೊಂದು, ಒಂಥರ ಲಘು ಹಾಸ್ಯ ನಯ, ಸಣ್ಣದಾಗಿ ಚಿಕ್ಕದಾಗಿ ಗಹಗಹಿಸಿ ನಗಬೇಕು ಅಂತಲೇ ಏನೂ ಇಲ್ಲ, ಸಣ್ಣದಾಗಿ ನಗು, ಒಂದು ಸ್ವಲ್ಪ ಕಿರುನಗೆ ಬಂದರೂ ಸಾಕು. ಸ್ವಸ್ತಿಗೆ ಅವಶ್ಯಕವೋ, ಸ್ವಸ್ತಿ ಅಂತಂದ್ರೆ ಏನು? ಅಸ್ತಿ, ಸ್ವಸ್ತಿ, ಎಲ್ರಿಗೂ ಒಳ್ಳೆಯದಾಗಲಿ, ಮಂಗಳಕರವಾಗಲಿ ಅಂತ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗತ್ತೆ ನಗ್ತಾ ಇದ್ದರೆ ಅಂಥೇಳಿ ಅಂತ. ಈಗ ಮುಖ ಸಿಂಡ್ರಿಸ್ಕೊಂಡಿದ್ರೆ ಹೇಗಾಗತ್ತೆ ಅಂತ. ಸ್ಮೈಲ್ ಇಸ್ ಎ ಕರ್ವ್ ವಿಚ್ ಸೆಟ್ಸ್ ಮೆನಿ ಪ್ರಾಬ್ಲಮ್ಸ್ ಸ್ಟ್ರೈಟ್ ಅಂತಾರೆ. ಸ್ಮೈಲ್ ಇಸ್ ಎ ಕರ್ವ್ ವಿಚ್ ಸೆಟ್ಸ್ ಮೆನಿ ಪ್ರಾಬ್ಲಮ್ಸ್ ಸ್ಟ್ರೈಟ್ ಅಂತ. ಹಾಗಾಗಿ ನಕ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ಹೆಂಡತಿ ಮುಖ ನೋಡು ಒಂದು ಸಲ ನಕ್ಬಿಡಿ. ಅವಳು ಏನಾರು ಅಂದ್ಕೊಳ್ಳಿ, ಚೆನ್ನಾಗಿರುತ್ತೆ ಅವತ್ತಿನ ದಿವಸ ಅಂಥೇಳಿ ಅಂತ. ಹಾಗಾಗಿ ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳುವ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳಿದರು. ಬಹಳ ಪ್ರಸಿದ್ಧವಾದಂತಹ ಪದ್ಯ. ಇದಕ್ಕೇನು ವ್ಯಾಖ್ಯಾನ ಬೇಡ ಅಂಥೇಳಿ ಅಂತ ಅನಿಸುತ್ತೆ. ಅಲ್ಲಿ ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳುವ ಮಂಕುತಿಮ್ಮ ಅಂತ ಒಂದು ಪ್ರಸಿದ್ಧವಾದಂತಹ ಒಂದು ಸಾಲು. ಜೀವನದ ಸೂತ್ರ ಅಂತ ಅನ್ಬೋದು, ಅಥವಾ ಬಾಳಿನ ತತ್ವ ಅಂತ ಹೇಳ್ಬೋದು, ಬಾಳಿಗೆ ಸಲುವ ತತ್ವ ಅಂತ ಹೇಳ್ಬೋದು. ಹಾಗಾಗಿ ಅಂಥದ್ದೊಂದು. ನಾವು ಮುಂಚೆ ಅರ್ಕಲ್ಗೂಡಿನಲ್ಲಿ ನಮ್ಮೂರು, ನಾವು 25 ಜನ ಮೊಮ್ಮಕ್ಕಳು ನಮ್ಮ ಅಜ್ಜಿಗೆ. ಯೋಚನೆ ಮಾಡ್ಕೊಳ್ಳಿ ಹೇಗಿರ್ತಾ ಇತ್ತು ಅಂತ ಹೇಳಿ ಅಂತ. ಒಂಥರ ಪಾವು, ಚಟಾಕು, ಸೇರು, ಬಳ್ಳ, ಕಂಡಗ ಎಲ್ಲರೂ ಇರ್ತಾಯಿದ್ರು. ದಾಂತಲೇ ಹಾಗೆ ನಡೀತಾ ಇತ್ತು. ಆವಾಗ ಒಂದು ಸಲ ನಮ್ಮ ಮಾವಂದ್ರೆಲ್ಲರೂ ಒಂದು ಸಲ ಅದು ಸ್ವಾತಂತ್ರ್ಯ ಕೊಟ್ಟಿದ್ರು, ಒಂಥರ ಕಣ್ಣಿಗೆ ಆವಲಿಟ್ಟಿರ್ತಿದ್ರು, ಇವ್ರು ಏನು ಕೆಟ್ಟ ಕೆಲಸ ಮಾಡಲ್ಲ ಅಂಥೇಳಿ ಅಂತ. ಸಾಯಂಕಾಲ 5ರಿಂದ 7 ಮನೇಲಿರುವಂಗಿಲ್ಲ, ಆಟ ಆಡೋಕ್ಕೆ ಹೊರಗಡೆ ಹೋಗಬೇಕು, ಆಟ ಆಡ್ಕೊಂಡು ಬಂದುಬಿಡ್ಬೇಕು 7 ಗಂಟೆಗೆ. ಬಂದಾದ ತಕ್ಷಣ ಕೈ ಕಾಲು ತೊಳ್ಕೊಂಡು ಜಗ್ಲಿ ಮೇಲೆ ಕೂತ್ಕೊಂಡು ಮಗ್ಗಿ ಹೇಳಬೇಕು, ಪ್ರಭಾವ ವಿಭವ ಎಲ್ಲ ಹೇಳಬೇಕು, ದೊಡ್ಡವರು ಚಿಕ್ಕವ್ರಿಗೆ ಹೇಳ್ಕೊಡ್ಬೇಕು. ನಮ್ಮ ಮಾವ ಒಬ್ಬರು ಬಿಡ್ತಾ ಇರಲಿಲ್ಲ, 19ರಿಂದ ಉಲ್ಟಾ ಮಗ್ಗಿ ಹೇಳು ಅಂತ, ಆಮೇಲೆ ಊಟ, ಹೀಗೆಲ್ಲ ಇರ್ತಾಯಿತ್ತು. ಅವಾಗ ಬೆನಕ ಏಕದಂತ ಅಂತೆಲ್ಲ ಹೇಳ್ತಾಯಿದ್ವಿ, ಶುಕ್ಲಾಂಬರಧರಂ ಅಂತ. ನಮ್ಮ ಮಾವ ಬಂದ್ಬಿಟ್ಟು ಹೇಳ್ದನು, ನಾನೊಂದು ಶ್ಲೋಕ ಹೇಳ್ಕೊಡ್ತೀನಿ ಹೇಳ್ರ. ಏನು? ನಗುವು ಸಹಜದ ಧರ್ಮ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗಿಸುವುದು ಪರಧರ್ಮ ಹೇಳ್ತಾ ಇದ್ವಿ. ನಗುವ ನಗಿಸುವ ನಗಿಸಿ ನಗುತ್ತಾ ಬಾಳುವ ಅಂತ ಕೇಳ್ಕೊಂಡು ಈಗ ವರ ಸಿಕ್ಕಿದೆ. ಅದು ನಮ್ಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಆಗತ್ತೆ ಅಂಥೇಳಿ ಅಂತ. ಹಾಗಾಗಿ ವಾರದಲ್ಲಿ 3 ದಿವಸ ಆದರೂ ನಗ್ತಾ ಇರಬೇಕಂತೆ. ಯಾವತ್ತೋ? ನೆನ್ನೆ, ಇವತ್ತು, ನಾಳೆ. ಹಾಗಾಗಿ ಜೀವನದ ಎಲ್ಲ ಮಗ್ಗುಲುಗಳನ್ನು ಹಾಸ್ಯದನ್ನು ಹುಡುಕುವಂತಹ ಒಂದು ಪ್ರಯತ್ನವನ್ನು ಮಾಡೋಣಂತೆ. ಭರತ ಮುನಿ ಹಾಸ್ಯ ರಸವನ್ನು ಒಂದು ಗ್ರಂಥವನ್ನು ಬರೆದಾಗ ಅದನ್ನು ವಿವರಿಸ್ತಾ ಹಾಸ್ಯ ಅನ್ನೋದು ಆತ್ಮಸ್ಥ ಹಾಸ್ಯ ಮತ್ತು ಪರಸ್ಥ ಹಾಸ್ಯ ಅಂತ 2 ವಿಧವಾಗಿ ವಿಂಗಡಿಸ್ಯಾನೆ. ಪರಸ್ಥ ಹಾಸ್ಯ ಅಂತಂದರೆ ಇನ್ನೊಬ್ಬರನ್ನು ಹಾಸ್ಯಕ್ಕಾಗಿ ಬಳಸ್ಕೊಳ್ಳೋದು. ಆತ್ಮಸ್ಥ ಹಾಸ್ಯ ಅಂದರೆ ನಮ್ಮನ್ನೇ ನಾವು ಹಾಸ್ಯಕ್ಕಾಗಿ ಬಳಸ್ಕೊಳ್ಳೋದು. ಆತ್ಮಸ್ಥ ಹಾಸ್ಯ ಉತ್ತಮ ಕೋಟಿ ಅಂತಂದರೆ ಒಂಥರ ಲೆವೆಲ್ ಬೇರೆ ಅಂಥೇಳಿ ಅಂತ. ಹಾಗಾಗಿ ಅದಕ್ಕೆ ಒಂದು ಉದಾಹರಣೆ ಕೊಟ್ಬಿಡ್ಬೇಕಲ್ಲ, ಉದಾಹರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂಥೇಳಿ ಅಂತ. ಅದಕ್ಕೆ ನನ್ನದೇ ಆದಂತಹ ಒಂದು ಉದಾಹರಣೆಯನ್ನು ಕೊಡ್ತೀನಿ. ನಾನು ಹೊಸದಾಗಿ ಮದುವೆ ಆದಾಗ ಇಷ್ಟು ಜನರ ಮುಂದೆ ಹೇಳುವಾಗ ಒಂದೊಂದ್ಸಲ ನಾಲ್ಗೆ ತೊದಲುತ್ತೆ. ಮದುವೆ ಆದ ಹೊಸದರಲ್ಲಿ ನಾನು ಮಧುಚಂದ್ರಕ್ಕೆ ಅಂತ ಶ್ರೀನಗರಕ್ಕೆ ಹೋಗಿದ್ದೆ. ಇಲ್ಲಿ ಪಕ್ಕದಲ್ಲಿದೆಯಲ್ಲ ಅದಲ್ಲ, ಅಲ್ಲಿ ಕಾಶ್ಮೀರದಕ್ಕೆ 1987ನೇ ಇಸ್ವಿ. ದಾರಿಯಲ್ಲಿ ನಾನು ಹೆಂಡತಿ ಜೊತೆಗೆ ಹೋಗ್ತಾ ಇದ್ದೆ. ಆಗ ಎದುರುಗಡೆ ಒಬ್ಬ ಹೋಗ್ತಾ ಇದ್ದ ಮುಂದೆ. ಅವನು ಹೆಗಲ ಮೇಲೆ ಒಂದು ಟ್ರಾನ್ಸಿಸ್ಟರ್ ಇಟ್ಕೊಂಡು ಹೋಗ್ತಾ ಇದ್ದ. ಅವಾಗೆಲ್ಲ ಈಗಿನ ಥರ ಮೊಬೈಲು ಎಲ್ಲ ಚಿಕ್ಕದಲ್ವಲ್ಲ, ದೊಡ್ಡದು.
ಅದಕ್ಕೊಂದು ಚರ್ಮದ ಚೀಲ ಬೇರೆ ಇರೋದು ಇಟ್ಕೊಂಡು ಹೋಗ್ತಾಯಿದ್ದ. ಒಂಥರ ಕಿವಿಗೆ ತನಗೊಬ್ಬಂಗೆ ಕೇಳಲಿ ಅಂತ ಹೇಳಿ ಅಂತ. ನನ್ನ ಹೆಂಡ್ತಿ ಕುಸ್ತೂಹಲ ಆಯಿತು, ಸ್ಕೋರ್ ಕೇಳಬೇಕು ಅಂತ. ಯಾಕೆ ಅಂದರೆ ಅದು 1987 ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು ಆ ಕಾಲದಲ್ಲಿ. ಆವಾಗ ಅವತ್ತು ಭಾರತ ಪಾಕಿಸ್ತಾನಕ್ಕೆ ಮ್ಯಾಚು, ಏನು ಯುದ್ಧ ಅದು. ನಾನಂದೆ ನೀನೇ ಕೇಳು ಅಂತ. ಅವಳು ಕೇಳಿದ್ಲು ಸ್ಕೋರ್ ಕಿತ್ನಾ ಅಂತ. ಅವನು ಸಟ್ ಪರ್ 3 ಅಂದ. ಯಾಕೆಂದರೆ ನಾವು ಕರ್ನಾಟಕ ಬಿಟ್ಟು ಬೆಂಗಳೂರಿಗೆ ಬಂದಿರಲಿಲ್ಲ, ನಾವು ಹಾಸನದಿಂದ ಅರ್ಕಲ್ಗೂಡು ಅಲ್ಲೇ ಇಲ್ಲ ಇದ್ದವರು. ಕರ್ನಾಟಕ ಬಿಟ್ಟು ಆಚೆ ಕೊಟ್ಟೋಗಿದ್ವಲ್ಲ, ಹರ್ಕ್ ಹಿಂದಿನಲ್ಲಿ ಕೇಳಿದ್ದು. ಸಟ್ ಪರ್ 3 ಅಂದ. ಅರ್ಥವಾಗಲಿಲ್ಲ. ಇಂಗ್ಲೀಷ್ ಮೇ ಅಂತ ಕೇಳಿದ್ಲು. ಅವನೊಂದು ಸಲ ಮೇಲಿಂದ ಕೆಳಗೋರು ನೋಡ್ಬಿಟ್ಟು ಇಂಗ್ಲೀಷ್ ಮೇ ಬಿ ವೈ ಸ್ಕೋರ್ ಹೋತಾ ಹೇ ಅಂದ. ನಕ್ಬಿಟ್ರಿ ಅಲ್ವಾ. ಆತ್ಮಸ್ಥ ಹಾಸ್ಯ. ಪರಸ್ಥ ಹಾಸ್ಯಕ್ಕೊಂದು ಉದಾಹರಣೆ ಕೊಡೋಣಂತೆ. ಬಿಜಾಪುರದಲ್ಲಿ ಕೌಜಲ್ಗಿ ಹನುಮಂತರಾಯರು ಅಂತ ಒಬ್ಬರು ಅಡ್ವೊಕೇಟ್ ಇದ್ದರು. ಅವರು ವಿಡಂಬನ ಹಾಸ್ಯ ಅಂತ ಪುಸ್ತಕ ಬರೆದಿದ್ದಾರೆ. ಈಗ ಒಂದು 70-75 ವರ್ಷದ ಹಿಂದಿನ ಮಾತು. ಅಲ್ಲಿ ಕೃಷ್ಣಾಚಾರ್ಯರು ಅಂತ ಒಬ್ಬರು ಇದ್ದರು. ಅವರು ತುಂಬ ಫೇಮಸ್ಸು. ಯಾತಿಗೆ ಫೇಮಸ್ಸು ಅಂದರೆ ತಿಥಿ ಊಟ ಹೊಡೆಯೋಕ್ಕೆ ಫೇಮಸ್ಸು. 2 ತಿಂಗಳು ಮುಂಚೆ ಅವರನ್ನು ಬುಕ್ ಮಾಡಬೇಕಾಗಿತ್ತು. ಕಟ್ಟುನಿಟ್ಟಾಗಿ ದಿನಕ್ಕೆ ಒಂದೇ ಊಟ ಆ ಥರದ್ದು. ಅವರು ಊಟನೂ ತುಂಬ ಚೆನ್ನಾಗಿ ಮಾಡೋರು. ಹಾಗಾಗಿ 2-3 ತಿಂಗಳು ಮುಂಚೆ ಬುಕ್ ಮಾಡೋರು ಅವರನ್ನು. ಹೇಗೆ ಊಟ ಮಾಡ್ತಿದ್ರು ಅಂದರೆ ಪಟ್ಟಾಗ ಹಾಕಿ ಕೂತ್ಕೊಂಡು ಹೊಡೆಯೋಕ್ಕೆ ಶುರು ಮಾಡ್ತು ಅಂತಂದರೆ ಆ ಪಿತೃಗಳು ಬೆಚ್ಚಿ ಬಿದ್ದುಬಿಡ್ಬೇಕು. ಹಾಗೆ ಬಡಿಸೋರು ಕೈ ಸೋತು ಹೋಗ್ಬಿಡ್ಬೇಕಾಗಿತ್ತು. ಹಾಗೆ ಇಷ್ಟೆಲ್ಲ ಆದಮೇಲಿಂದ 2 ದೊನ್ನೆ ಹೆತ್ತುಪ್ಪ ಕುಡಿತಾಯಿದ್ರು ಅವರು. ಹೆತ್ತುಪ್ಪ ಅಂದರೆ ಏನು ಅವ್ರು ಬರೀತಾರೆ ಕೌಜಲ್ಗಿ ಹನುಮಂತರಾಯರು. ಅಂತಂದರೆ ಆ ಕಡೆ ಎಮ್ಮೆ ಎಲ್ಲ ಜಾಸ್ತಿ ಅಲ್ವಾ, ಹಾಗಾಗಿ ಅಲ್ಲಿ ಗಟ್ಟಿ ಹಾಲು ಸಿಗುತ್ತೆ. ಅದನ್ನು ಕಾಯಿಸಿ ಮೊಸರು ಮಾಡಿ ಕಡ್ದು ಎಲ್ಲ ಮಾಡಿದರೆ ದೊನ್ನೆ ಒಳಗೆ ಹಾಕಿದರೆ ತುಪ್ಪ ಹಿಂಗಂದ್ರೆ ಉಲ್ಟಾ ಮಾಡಿದ್ರು ಬೀಳ್ತಾ ಇರಲಿಲ್ಲ, ಅಷ್ಟು ಗಟ್ಟಿಯಾಗಿರೋದು. ಅಂಥದ್ದು 2 ದೊನ್ನೆ. ಅವ್ರ ಕೆಪಾಸಿಟಿ ನೋಡೋಕ್ಕೂ ಕಪ್ಪಗಿದ್ರು, ಗಟ್ಟುಮುಟ್ಟಾದಂಥ ಆಳು. ಒಂದು ದಿವಸ ಮಧ್ಯಾಹ್ನ ಮಧ್ಯಾಹ್ನ ಕೃಷ್ಣಾಚಾರ್ಯರು ಈ ಕಡೆಯಿಂದ ರಸ್ತೆಯಲ್ಲಿ ಹೋಗ್ತಾಯಿದ್ರು, ಕೌಜಲ್ಗಿ ಹನುಮಂತರಾಯರು ಆ ಕಡೆಯಿಂದ ಬರ್ತಾಯಿದ್ರು. ಇಬ್ಬರಿಗೂ ಮುಖಾಮುಖಿ ಆಯಿತು. ಆಗ ಹನುಮಂತರಾಯರು ಕೇಳಿದರು, ಆಚಾರ್ಯ ಒಂದು ಮಾತು ಹೇಳಬೇಕಲ್ಲ ಅಂತ. ಹೇಳ್ರಲ್ಲ. ಬೇಜಾರು ಮಾಡ್ಕೊಬಾರ್ದ ಅಂತಂದರು. ಇಲ್ಲ ಹಾಗೇನಿಲ್ಲ ಅಂತಂದರು. ಅವರು ಆಚಾರಲ್ವಾ, ಜುಟ್ಟೆಲ್ಲ ಬಿಟ್ಟಿದ್ರು. ಅದಕ್ಕೆ ಅವ್ರು ಹೇಳಿದರು, ಆಚಾರ್ಯ ನಿಮ್ಮ ಚಂಡಿಕೆ ಹಿಡಿದು ಹೊಸದು ಬತ್ತಿ ಮಾಡಿ ಕಡ್ಡಿ ಕೊರೆದು ಹಚ್ಚಿದರೆ ಕಮ್ಮಿ 3 ತಿಂಗಳಾರ ಉರಿತಾವೆ ನೋಡ್ರಿ ಅಂದರು. ಅಷ್ಟು ತುಪ್ಪ ಕುಡಿದ್ಬಿಟ್ಟಿದ್ರು ಅವರು ಅಂತ ಹೇಳಿ ಅಂತ. ಅಂದರೆ ಇದು ಪರಸ್ಥ ಹಾಸ್ಯ. ಈ ಥರದ್ದು ಬೇಕಾದಷ್ಟಿರುತ್ತೆ. ಈಗ ನಿಮ್ಮ ಮನೆಗಳಲ್ಲೂ ಬೇಕಾದಷ್ಟು ನಡೆದಿರುತ್ತೆ ಇಂಥದ್ದು ಎಲ್ಲದನ್ನು. ಗುಟ್ಟಾಗಿ ಬಂದು ನನಗೆ ಹೇಳಿ, ನಾನು ಈ ಥರ ಊರಿಗೆಲ್ಲ ಹೇಳ್ಕೊಂಬರ್ತೀನಿ, ಏನೂ ಬೇಜಾರು ಮಾಡ್ಕೋಬೇಡಿ. ಹಾಗಾಗಿ ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಅಂಥೇಳಿ ಅಂತ. ಅಂದರೆ ಹೀಗೆ ನಮಗೆ ಬೇಕಾದಷ್ಟು ಈ ಥರ ವರ ಸಿಕ್ಬಿಟ್ಟಿದೆ. ಇನ್ನೇನಿಲ್ಲದೆ ಇದ್ದರೂ ಪರವಾಗಿಲ್ಲ, ಈ ಥರ ಚೆನ್ನಾಗಿ ಅಂತ. ಹಾಗಾಗಿ ಚೆನ್ನಾಗಿ ನಗಬಲ್ಲವನು ಚೆನ್ನಾಗಿ ಬದುಕಬಲ್ಲ. ಪ್ರತಿದಿನ ಮುಗುಳ್ನಗೆ ಹೇಗಿರಬೇಕು ಅಂತಂದರೆ, ಕಷ್ಟಗಳು ಬರುತ್ತವಂತೆ ಎಲ್ಲೆಲ್ಲಿಂದಲೋ. ಅದು ಬಂದಾಗ ಇವನಿಷ್ಟು ಚೆನ್ನಾಗಿ ನಗ್ತಾ ಇದ್ದಾನೆ, ಇವನಿಗೆ ಯಾಕೆ ಕಷ್ಟ ಕೊಡೋದು ಅಂತ ಪಕ್ಕದ ಮನೆಗೋ ಮುಂದಿನ ಬೀದಿಗೋ ಹೋಗ್ಬಿಡುತ್ತಂತೆ. ಅಷ್ಟು ನಗಬೇಕು ಅಂತ ಹೇಳಿ ಅಂತ. ಇರಲಿ, ಜೀವನವೆಂದರೆ ಹೀಗೇನೆ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ದೆ. ಅದಕ್ಕೆ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳೋಣಂತೆ. ತಿಮ್ಮ ಸಂಸಾರ ಅಂತ ಒಂದನ್ನು ಹುಟ್ಟು ಹಾಕೋಣಂತೆ. ಸುಮ್ಮನೆ ಎಲ್ಲರೂ ಬರೀತಾರೆ, ಅವರವರ ಏನು ಹೇಳ್ತಾರೆ, ಪೆನ್ ನೇಮ್ ಅಂತ ಅಂತಾರಲ್ಲ, ಅಂಕಿತ ನಾಮ ಅಂಥೇಳಿ ಅಂತ. ಹಾಗಾಗಿ ಒಂದು ಸಂಸಾರ, ಒಂದು ಪುಟ್ಟ ಸಂಸಾರ, 3 ಜನ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿದ್ರೋ ಏನೋ. ತಿಮ್ಮ ಗಂಡ, ತಿಮ್ಮಿ ಹೆಂಡತಿ, ಮರಿತಿಮ್ಮ ಅಂತ ಚಿಕ್ಕ ಮಗ. 3 ಜನ ಅವರು. ಒಂಥರ ಅವ್ರ ಜೀವನವೇ ನಮಗೊಂದು ಅಳತೆಗೋಲಿದ್ದ ಹಾಗೆ. ಅವರು ವಯೋವೃದ್ಧರಲ್ಲದೆ ಹೋದರೂ ಕೂಡ ಜ್ಞಾನವೃದ್ಧರು. ನಾನೇ ಕೂಗ್ಕೋತೀನಿ ಬಿಡ ಅತ್ಲಾಗೆ. ಜ್ಞಾನವೃದ್ಧರು. ಈ ಚಿಕ್ಕ ಮಗ ವಯಸ್ಸಿಗೆ ಅಸಹಜವಾದ ತಿಳುವಳಕಸ್ಥ. ಇದೆಲ್ಲ ಗುಣಗಳು. ಇದು ಅಂದರೆ ಎಳೆ ಮಕ್ಕಳು ತಿಳಿವು ಬೆಳೆಯುವುದ ನೋಡು, ಇಳೆಯಳು ಅದಗೊಂದು ಸೊಗ ಮಂಕುತಿಮ್ಮ ಅಂತ ಹೇಳ್ತಾರೆ. ಮಕ್ಕಳು ಬೆಳೀತಾ ಇದ್ದರೆ ಏನೇನೋ ಚೇಷ್ಟೆ ಮಾಡ್ಕೊಂಡು ಕಲಿತಾ ಇರುತ್ತಲ್ಲ, ಅವ್ರು ನೋಡೋಕ್ಕೆ ಒಂಥರ ಚಂದ. ಹಾಗಾಗಿ ಈ ಥರದವನು ಅದ್ರೂ ತಿಳುವಳಕಸ್ಥ ಅಂಥೇಳಿ ಇಂಥ ನಿರ್ಭಿಡೆಯಿಂದ ತಮಗೆ ಏನು ಅನಿಸುತ್ತೋ ಅದನ್ನು ಹೇಳಿಬಿಡ್ತಿದ್ರು. ಕಗ್ಗನೋ ಸುಭಾಷಿತನೋ ಏನೋ ದಾರಿನಲ್ಲಿ ಹೋಗ್ತಿರುವಾಗ ಎಲ್ಲಿ ಯಾವ ಸನ್ನಿವೇಶ ಸಿಗುತ್ತೋ ಆ ಸನ್ನಿವೇಶಕ್ಕೆ ತಕ್ಕಂತೆ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ರು. ಆಮೇಲೆ
ಆ ತಿಮ್ಮ ಸಂಸಾರ ಎಲ್ಲೋ ಪ್ರವಚನವನ್ನೋ ಅಥವಾ ಭಾಷಣವನ್ನೋ ನೀಡಿದಾಗ ಕೊನೆಯಲ್ಲಿ ಒಂದು 5-10 ನಿಮಿಷ ಪ್ರಶ್ನೋತ್ತರ ಕಾರ್ಯಕ್ರಮ ಅಂತ ಇರೋದು. ಅಲ್ಲಿ ಎಲ್ಲ ಕೇಳ್ಕೋರು, ವಿಚಾರ ವಿನಿಮಯ ಆಗ್ತಾಯಿತ್ತು. ವಿಚಾರ ವಿನಿಮಯ ಆದಾಗ ಶುದ್ಧ ಸತ್ವವ ಜೀವಿತ ಪ್ರಶ್ನೆಗೆ ಅನ್ವಯಿಪ ಪದ್ಧತಿಯೇ ಧರ್ಮವೆಲ್ಲೋ ಮಂಕುತಿಮ್ಮ ಅಂತ ಡಿ ವಿ ಜಿ ಬರೆದಿದ್ದಾರೆ. ಏನೇ ಆಗಲಿ ಸತ್ಯ ಶುದ್ಧ ಅಂತ ಅನ್ನಿಸ್ತು ಅಂತಂದ್ರೂ ಕೂಡ ಅದನ್ನು ನಮ್ಮ ಜೀವನದ ಪದ್ಧತಿಯೊಳಗೆ ಅದನ್ನ ಅಳವಡಿಸ್ಕೊಳ್ಳದೆ ಇದ್ದರೆ ಏನು ಉಪಯೋಗವೇ ಇಲ್ಲ. ಹೇಗೆ ಅಳವಡಿಸ್ಕೊಳ್ಳೋದು ಅಂತೇನಾದರೂ ಅನಿಸಿದರೆ ಡಿ ವಿ ಜಿ ಬರೆದಿದ್ದಾರೆ. ಪುಸ್ತಕದೇ ದೊರೆತರಿವು ಮಸ್ತಕದೇ ತಳೆದ ಮಣಿ ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತಂದರು. ಪುಸ್ತಕದಿ ದೊರೆತ ಅರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದ ಅರಿವು ತರು ತಳೆದ ಪುಷ್ಪ. ಆ ಪುಷ್ಪ ಅಂದರೆ ಗಿಡದಲ್ಲಿದ್ದರೆ ಹೂವು ನಳನಳಿಸ್ತಾ ಇರುತ್ತೆ, ಸುಗಂಧ ಬೀರ್ತಾ ಇರುತ್ತೆ. ಹಾಗೆ ಎಷ್ಟು ಚೆನ್ನಾಗಿರುತ್ತೆ ಅದರ ಪ್ರಭಾವ ಆಗಿರುತ್ತೆ. ನೀವು ಕಿರೀಟ ಇಟ್ಕೊಂಬಿಟ್ರೆ ಹಾಗಿರುತ್ತಾ? ಇಲ್ಲ. ಅದೊಂಥರ ಇದ್ದಾಗೆ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ. ನಮ್ಮ ಅಂತರೀಕ್ಷಣೆ ಪ್ರತಿದಿನ ಅಂತರೀಕ್ಷಣೆ ಇಂಟ್ರಾಸ್ಪೆಕ್ಷನ್ ನಾವು ಮಾಡ್ಕೋಬೇಕು. ಆವಾಗ ಚೆನ್ನಾಗಿರುತ್ತೆ ಅಂತ. ಆವಾಗ ನಾವು ಏನೇನು ತಪ್ಪು ಮಾಡಿದ್ವಿ, ಏನೇನು ಸರಿ ಮಾಡ್ಕೋಬೋದು ಅಂತ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಮಾವ ಹಂಗೆ ಮಾಡ್ತಾಯಿದ್ರು. ದಿನ ಜಗ್ಲಿ ಮೇಲೆ ಕೂತ್ಕೊಳ್ಳೋರು ರಾತ್ರಿ 10-10:30 ಏನು ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ಕೂತ್ಕೋತೀಯನಲ್ಲ ಅಂತಂದರೆ ಅರ್ಧ ಗಂಟೆ 3/4 ಗಂಟೆ ಆಮೇಲೆ ಬಂದು ಮಲ್ಕೊಳ್ಳೋರು. ಇವಾಗ ಗೊತ್ತಾಗ್ತಾ ಇದೆ ಯಾಕೆ ಕೂತ್ಕೋತಾ ಇದ್ದ ನಮ್ಮ ಮಾವ ಅಂತ. ಇದೆ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಏನೋ ಪುಸ್ತಕ ಓದ್ಬಿಟ್ಟಿದ್ದೀನಿ, ನಾನು MTech ಓದಿದ್ದೀನಿ, PhD ಓದಿದ್ದೀನಿ, ಎಲ್ಲ ಬದನೆಕಾಯಿ. ಇದನ್ನ ಅಳವಡಿಸ್ಕೊಳ್ಳೋದು ಹೇಗೆ? ಥಾಮಸ್ ಆಲ್ವಾ ಎಡಿಸನ್ನು ಬಲ್ಬ್ಗಳಿದೆಯಾ? ಬಲ್ಬ್ ಇದೆ ಅಲ್ಲೆಲ್ಲ, 1-2 ಬಲ್ಬ್ ತಯಾರು ಮಾಡ್ದ, ಕಂಡಿಡ್ದ. ಅದು ಬೇರೆ ಬೇರೆ ಆಕಾರದ ಬುರುಡೆಗಳನ್ನು ಮಾಡಿಬಿಟ್ಟು ಅದರೊಳಗೆ ಆರ್ಗಾನ್ ನಿಯಾನ್ ಗ್ಯಾಸನ್ನು ತುಂಬಬೇಕಾಗಿತ್ತು. ನಿಖರವಾದಂತಹ ವಾಲ್ಯೂಮ್ ಬೇಕಾಗಿತ್ತು. ಉದ್ದ ಅಳತೆ ಎಲ್ಲ ಗುಣಿಸಿದ್ರೆ ಬರುತ್ತಲ್ಲ ಅಂಥದ್ದನ್ನು ಹೇಳ್ದ. ನೋಡಿ ಇಂಥದ್ದು ವಾಲ್ಯೂಮ್ ಕೊಡಿ ಅಂತ. ಎಲ್ಲ ನೋಡಿದ್ರು ಏನೇನೋ ಆಕಾರದಲ್ಲಿದೆ. ಅಲ್ಲಿಂದ ಮ್ಯಾಥಮೆಟಿಕ್ಸ್ ಎಲ್ಲ ಹಾಕಿದ್ರು, ಪೈಥಾಗರಸ್ ಥಿಯರಮ್ ಹಾಕಿದ್ರು, ಕ್ಯಾಲ್ಕುಲಸ್ ಮಾಡಿದ್ರು, ಕ್ವಾಡ್ರಾಟಿಕ್ ಇಕ್ವೇಷನ್ ಯಾವ್ದು ಹಾಕಿದ್ರು ಅಷ್ಟೇ ಹತ್ತತ್ರಕ್ಕೆ ಬರ್ತಾಯಿತ್ತೆ ಹೊರತು ನಿಖರವಾದ್ದಾಗ್ತಿಲ್ಲ. 1 ವಾರ ಹೆಚ್ಚಿನ ಸಮಯ ಬೇಕು ಅಂತ ಕೇಳ್ಕೊಂಡ್ರು. ಆಯ್ತಪ್ಪ ಕೊಡ್ತೀನಿ ಇಂದ. ಆದರೂ ಆಗಲಿಲ್ಲ. ಇಲ್ಲ ಆಗಲಿಲ್ಲ ಅಂತ ಅಂದ್ಬಿಟ್ರು. ಸರಿ ಆಯಿತು, ಕರೆದ ಎಡಿಸನ್, ಎಲ್ಲರನ್ನೂ ಕೂರಿಸ್ದ. ಹಿಂಗೆ ಸಭೆ ಮೇಲೆ ಕೂತ್ಕೊಂಡ. ಆ ಬುರುಡೆ ಇತ್ತಲ್ಲ ಒಂದೊಂದು, ಅದರೊಳಗೆ ನೀರು ತುಂಬ್ದ, ಮೆಷರಿಂಗ್ ಜಾರ್ಗೆ ಹಾಕಿದ. ಇಷ್ಟು CC ಅಂತ ಬಂತು, ಮುಗಿದಾಯಿತು. ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಹೀಗೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ. ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗೆ ಅನ್ವಯಿಪ ಪದ್ಧತಿಯೇ ಧರ್ಮವೆಲ್ಲೋ. ಡಿ ವಿ ಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಇದು ಕೂತ್ಕೊಂಡು ಓದಿದರೆ ಅವಾಗ ನಮ್ಗೆ ಅದೆಲ್ಲ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿ ಅಂತ. ಹಾಗಾಯಿತು ಅಂತಂದರೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂದರು. ಏನಪ್ಪ ಎಲ್ಲರೊಳಗೊಂದಾಗೋದು ಹೇಗೆ ಅಂಥೇಳಿ ಅಂತ. ಮಿಳಿತನಿರು ವಿಶ್ವದಲ್ಲಿ ಮಂಕುತಿಮ್ಮ ಅಂತಾರೆ. ಹೌದಾ ಅಂಥೇಳಿ ಅಂತ. ಹೇಗಪ್ಪ ಎಲ್ಲರನ್ನು ಪ್ರೀತಿಸಿ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ರೆ ಹೇಗೆ ಪ್ರೀತಿಸೋಕ್ಕಾಗತ್ತೆ ಅಂತ ಅಪಾರ್ಥ ಮಾಡ್ಕೋಬೇಡಿ. ಒಂದೊಂದ್ಸಲ ಹಾಗಾಗ್ಬಿಡುತ್ತೆ. ವತ್ಸ ಜಾತಮಿವಾಜ್ಞಾಹ ಅಂತ ಋಗ್ವೇದದೊಂದು ಮಂತ್ರ ಹೇಳುತ್ತೆ. ಹಸು ಕರು ಹಾಕುತ್ತಲ್ಲ ಅವಾಗ ಎಷ್ಟು ನೆಕ್ಕ ಪ್ರೀತಿ ಮಾಡುತ್ತೆ, ಅಷ್ಟು ಆ ಥರ ಒಬ್ರನ್ನೊಬ್ಬರು ಪ್ರೀತಿಸಿ ಅಂತ ಹೇಳಿ ಅಂತ. ಹಾಗಾಗಿ ಈ ಒಂದು ಜೀವನಕ್ಕೆ ನಾವು ಈಗ ಹುಟ್ಟಿದೀವಲ್ಲ, ಮಾನವ ಜನ್ಮ ಸಿಗುತ್ತಲ್ಲ, ಅದಕ್ಕೆ ಏನಾದರೂ ಒಂದು ಕೊಟ್ಬಿಟ್ಟೆ ಹೋಗಬೇಕು. ಸುಮ್ಮನೆ ಸತ್ತರೆ ಅದಕ್ಕೋಸ್ಕರ ಏನಂತಾರೆ, ಒಳಿತನಾಗಿಸು ಕೊಡುತ್ತ ಸಂತಸುವ ಮಿಳಿತ ನೀರು ವಿಶ್ವದಲ್ಲಿ ಮಂಕುತಿಮ್ಮ ಅಂತಂದರು. ಏನೋ ಈ ಜಗತ್ತಿನಲ್ಲಿ, ಅದರಲ್ಲೂ ಭಾರತದಲ್ಲಿ ಇಂತಹ ಒಂದು ಸಂಪತ್ತು ಇದೆಯಲ್ಲ, ಅದನ್ನು ನಮಗೆ ಇಂತಹ ಮಾನವ ಜನ್ಮ ನಮಗೆ ಸಿಕ್ಕಿದೆಯಲ್ಲ, ಇಂತಹ ಭಾರತ ದೇಶದಲ್ಲಿ ಇದ್ದಾಗ ಭಾರತಕ್ಕೇನಾದರೂ ಕೊಡುಗೆಯನ್ನು ಕೊಟ್ಟೇ ಸಾಯ್ಬೇಕು. ಇಲ್ಲದೇ ಇದ್ರೆ ಏನು ಪ್ರಶ್ನೆ ಕೇಳಿದರೆ, ಐಸಾಕ್ ಅಸಿಮೋವ್ ಅಂತ ಹೇಳಿ ಇಂಥ ಒಬ್ಬ ವಿಜ್ಞಾನಿ ಇದ್ದ. ಅವನು 12 ವರ್ಷ ತಗೊಂಡು, ಈಗಲೂ ನೋಡಿದರೆ ಎನ್ಸೈಕ್ಲೋಪೀಡಿಯಾ ಆಫ್ ಸೈಂಟಿಸ್ಟ್ ಅಂತ ನೀವು ಗೂಗಲಲ್ಲಿ ಹೊಡೆದು ನೋಡಿ ಸಿಗುತ್ತೆ, 1200 ವಿಜ್ಞಾನಿಗಳ ಬಗ್ಗೆ ಬರೆದ. 12 ವರ್ಷ ತೊಗೊಂಡ 1200 ವಿಜ್ಞಾನಿಗಳ ಬಗ್ಗೆ ಬರೆಯೋಕ್ಕಾಯ್ತು, ಆಗಲಿಲ್ಲ ಅಂತ. ಕೊನೆಯಲ್ಲಿ ಎಲ್ಲ ಬರೆದಾಗ ಕೊನೆಯಲ್ಲಿ ಬರಿತಾನೆ, 60 ಲಕ್ಷ ಜನರಲ್ಲಿ ಒಬ್ಬ ತನ್ನ ಹೆಜ್ಜೆ ಗುರುತನ್ನು ಮೂಡಿಸ್ತಾನೆ, ಉಳಿದವರೆಲ್ಲ ಕ್ರಿಮಿಗಳಂತೆ ಸತ್ತೋಗ್ತಾರೆ ಅಂತ. ಬೇಕಾ ಇಂಥ ಜೀವನ? ಹಾಗಾಗಿ ನಮ್ಮ ಭಾರತಕ್ಕೆ ಅದರಲ್ಲೂ ಕೊಡುಗೆಯನ್ನು ಕೊಟ್ಟೇ ನಾವು ಹೋಗಬೇಕು. ಇಂತಹ ಒಂದು ಸಂಗೀತವನ್ನು ಕಲ್ತಿದ್ದೀರಾ ನೀವೆಲ್ಲರೂ ಕೂಡ, ಮುಂದಿನ ಜನಾಂಗಕ್ಕೆ ದಾಟಿಸಿ ಅದು ಹೋಗಲೇಬೇಕು ಅಂತ. ಹಾಗಾಗಿ ಈ ಸಂಸಾರದವರು ಯಾವ ಥರ ಇದ್ದರು ಅಂತಂದರೆ, ದೇಶ ಸುತ್ತು ಕೋಶ ಓದು ಅಂತ ಹೇಳಿ ಅಂತ ಒಂದು ಸಾಮಾನ್ಯವಾದಂತಹ ಒಂದು ಮಾತು. ಅದರ ಜೊತೆಗೆ ಋತಂಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಚ ತಪಶ್ಚ ಸ್ವಾಧ್ಯಾಯ ಪ್ರವಚನೇಚ ಅಂತ ಹೇಳಿ ಇಂಥ ಶಿಷ್ಯಾನುಸಂಧಾನ ಅಂತಂದ್ಬಿಟ್ಟು ಅಂತ ತೈತ್ತಿರೀಯ ಉಪನಿಷತ್ತಲ್ಲಿ ಬರುತ್ತೆ. ಆ ಥರ ಇವ್ರುಗಳು ಕೂಡ ಅಧ್ಯಾಪನಗಳನ್ನೆಲ್ಲ ಮಾಡ್ಕೊಂಡಿದ್ರು. ನಮಗೆಲ್ಲ ನಿಜವಾಗ್ಲೂ ಒಂದು ಅನಿಸುತ್ತೆ, ಈ ಅಧ್ಯಾಪನ ಯಾತಿಗೆ ಮಾಡಬೇಕು ಅಂತ ಹೇಳಿ ಅಂತ. ಇದು ನಿಜವಾಗ್ಲೂ ಸ್ವಾಧ್ಯಾಯ ಅಂತ ಅನ್ನೋದು ಇದು ಬಹುಶಃ
10,000 ವರ್ಷಗಳ ಹಿಂದೆ ನಮ್ಮ ಭಾರತೀಯರು ಸ್ವಾಧ್ಯಾಯ ಎಲ್ಲರ ಕೈಲೂ ಹೇಳಿಸ್ಕೊಂಡೇ ಕಲೀಲಿಕ್ಕಾಗಲ್ಲ. ನಮ್ಮದು ಒಂದಷ್ಟು ಇರಬೇಕು ಅಂತ ಸ್ವಂತವಾಗಿ ಅಷ್ಟೇ ಮಾಡೋದಲ್ಲ, ಸ್ವಾಧ್ಯಾಯ ಪ್ರವಚನ ಇವೆರಡೂ ಇರಲೇಬೇಕು ಅಂತ ಹೇಳಿ ಅಂತ. ಅದಕ್ಕೆ ನಾನೆಲ್ಲ ಮನೇಲಿ ಕೂತ್ಕೊಂಡು ಒಂದಷ್ಟು ಓದ್ಕೊಂಬಂದೆ, ಈಗ ಪ್ರವಚನ ಮಾಡ್ತಾ ಇದ್ದೀನಿ. ಈಗ ತಿಮ್ಮ ಸಂಸಾರ ಸುತ್ತಾ ಇದ್ರು ಅಂತ ಹೇಳಿದ್ನಲ್ಲ, ಮೊದಲು ಪ್ರವಾಸ ಮೈಸೂರಿಗೆ ಹೋದರು. ಮೈಸೂರಲ್ಲಿ ಹೋದ ತಕ್ಷಣ ಚಾಮುಂಡಿ ಬೆಟ್ಟ, ಅರಮನೆ, ಅದು ಇದು ಎಲ್ಲ ನೋಡೋಕೆ ಹೋಗ್ತಾರೆ. ಆದರೆ ತಿಮ್ಮ ಆ ಥರ ಮಾಡಲಿಲ್ಲ. ಮರಿತಿಮ್ಮಂಗೆ ಗರಡಿ ಮನೆಗೆ ಕರ್ಕೊಂಡೋದ, ಕುಸ್ತಿ ತೋರಿಸೋಣ ಅಂತ. ಸ್ವಲ್ಪ ಕಷ್ಟ ಅಲ್ವ, ಈಗ ಯಾರು ಅಲ್ಲಿಗೆಲ್ಲ ಹೋಗಲ್ಲ, ಸ್ವಲ್ಪ ಕೆಲವರು ಮಾತ್ರ ಹೋಗ್ತಾರೆ. ಅವತ್ತು ಮೈಸೂರಿನ ಜಟ್ಟಿಗಳಿಗೂ ಬಿಹಾರದ ಜಟ್ಟಿಗಳಿಗೂ ಕುಸ್ತಿ ನಡೀತಾ ಇತ್ತು. ಹೋದರು, ನೋಡಿದರು. ಮೈಸೂರಿನ ಜಟ್ಟಿಗಳು ಸೋತ್ಬಿಟ್ರು ಬಿಹಾರ ಜಟ್ಟಿಗಳಿಗೆ. ನಮ್ಮ ಪೈಲ್ವಾನರು ಅವ್ರೊಂಥರ ಬಿಳಿ ಬಟ್ಟೆ ಹಾಕ್ಕೊಂಡು ಹಿಂಗೆ ಕೂತ್ಬಿಟ್ರು. ಪಾಪ ಬೇಜಾರಾಗ್ಬಿಡ್ತು ಸೋಲ್ ಇದ್ದಾಗ. ಆಗ ತಿಮ್ಮ ಹೋದ, ಪೈಲ್ವಾನ್ರೆ ಬೇಜಾರು ಮಾಡ್ಕೋಬೇಡಿ, ಜಟ್ಟಿ ಕಾಳಗದೆ ಗೆಲ್ಲದೊಡೆ ಗರಡಿಯ ಪಟ್ಟು ಸಾಮು ವರಸೆಗಳೆಲ್ಲ ವಿಫಲವೆನ್ನು ಏಂ ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿಯ ಫಲ ಮಂಕುತಿಮ್ಮ ಅಂದರು. ಇವರು ಒಂಥರ ಏನು ಅಂತ ಕೇಳಿದರು. ಏನಿಲ್ಲ, ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನು ಏಂ ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿಯ ಫಲ. ಅಲ್ಲ, ಸೋತ್ಬಿಟ್ಟ ತಕ್ಷಣ ಹೀಗೆ ಮಕ್ಕದ ಮೇಲೆ ತಲೆ ಮೇಲೆ ಟವಲ್ನ ಹಾಕ್ಕೊಂಡು ಕೂತ್ಕೊಂಡ್ಬಿಡೋದಲ್ಲ. ಇಷ್ಟು ದಿನ ಸಾಧನೆ ಎಲ್ಲ ಮಾಡಿದಿರಲ್ಲ, ಗಟ್ಟಿತನ ಗರಡಿಯ ಫಲ ಅಂಥೇಳಿ ಅಂತ. ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ ಗರಡಿಯ ಫಲ ಅದು. ಆ ಥರ ಅಂತ ಅನ್ನೋಲ್ಲ. ಇದರೊಳಗೆ ಎಂದಿಗೂ ಸೋಲ್ಗೆಣು ಕಡೆ ಎಣಿಕೆ ಸದರ ದಾಟವೇ ಮುಖ್ಯ ಮಂಕುತಿಮ್ಮ ಅಂತ. ನಮ್ಮ ಜೀವನಕ್ಕೆ ಹೋಲಿಸ್ಕೋಬೇಕು ಅದನ್ನು. ಸುಮ್ಮನೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ಬರೀ ಪಂದ್ಯಕ್ಕೆ ಹೋಲಿಸ್ಕೊಳ್ಳೋದಲ್ಲ. ಸೋಲು ಗೆಲುವು ಎಂದಿಗೂ ಇರೋದು, ಸದರದ ಆಟವೇ ಮುಖ್ಯ ಅಂತ. ಈಗ ಕ್ರಿಕೆಟ್ ಟೀಮಲ್ಲೂ ಅಷ್ಟೇ 11 ಜನ 16 ಜನನ ಕರ್ಕೊಂಡು ಹೋಗ್ತಾರೆ. ಯಾವನೋ ಮೊದಲನೇನೋ ಎರಡನೇನೋ ಬ್ಯಾಟ್ಸ್ಮನ್ ಡಬಲ್ ಸೆಂಚುರಿ ತ್ರಿಬಲ್ ಸೆಂಚುರಿ ಹೊಡೆದ್ರೆ ಉಳಿದವರೆಲ್ಲ ಏನು ಮಾಡಬೇಕು? ಇದ್ದಿದ್ದೇ ಮುಖ್ಯ, ಫೀಲ್ಡಿಂಗ್ ಸಿಕ್ತಲ್ಲ ಸದ್ಯ, ಅಷ್ಟಾದರೂ ಆಯಿತು ಅಂತ. ಅಂದರೆ ನಮ್ಮ ಜೀವನದಲ್ಲೂ ಇಂತಹ ಒಂದು ಜೀವನ ಸಿಕ್ಕಿದೆಯಲ್ಲ ನಮಗೆ, ಆಯಿತು ಸಾಕು ಅಂತ ಹೇಳಿ ಅಂತ. ಹಾಗಾಗಿ ಗಣನೆ ಸಲುವುದು ತೋರ್ದ ಪೌರುಷಕ್ಕೆ ದಿನ ದಿನದ ಗರಡಿ ಇದು ಮಂಕುತಿಮ್ಮ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಆಯ್ತಪ್ಪ, ನೀನು ಚೆನ್ನಾಗಿ ಆಡಿದೀಯಾ, ಒಂದು ವೀರೋಚಿತ ಸೋಲು ಅಂತ ಒಂದು ಪದ ಇದೆ. ಚೆನ್ನಾಗಿ ಆಡಿದಿರಿ ನೀವು ಎಲ್ಲರೂ, ನಮಗೂ ಎಲ್ಲ ಖುಷಿ ಆಯಿತು. ಏನೋ ಈಗ 3 ಬಾಲು 10 ರನ್ ಹೊಡಿಬೇಕು, ಅಥವಾ 3 ಬಾಲು 12 ರನ್ ಹೊಡಿಬೇಕು ಅಂತ ತಿಳ್ಕೊಳ್ಳಿ. ಪ್ರತಿ ಬಾಲಲ್ಲೂ 4 ಹೊಡಿಲೇಬೇಕಲ್ವ, ಹಾಗೆಲ್ಲ ಇರುತ್ತಲ್ವ. ಆಗ 11 ರನ್ ಹೊಡೆದ್ಬಿಟ್ರಪ್ಪ, ಸುಮ್ಮನೆ ಅನ್ಕೊಳ್ಳೋಣಂತೆ, ಅವಾಗ ಪರವಾಗಿಲ್ಲ ಅಂತ ಅನ್ಕೋತೀವಿ, ವೀರೋಚಿತ ಸೋಲು ಅಂತ ಹೇಳಿ ಅಂತ. ಹಾಗಾಗಿ ನೀವು ಹಾಕಿದ್ದೀರ, ಆದರೆ ಆ ಪಟ್ಟು ವರಸೆ ಅದನ್ನೆಲ್ಲದನ್ನು ಕೂಡ ಅವ್ರಿಗಿಂತ ಮುಂಚೆ ಹಾಕಿದ್ದಿದ್ರೆ ಗೆದ್ಬಿಟ್ಟಿರ್ತಿದ್ರೋ ಏನೋ ಅಂತ ಹೇಳಿ ಅಂತ. ಅವಾಗ ಏನೋ ಸ್ವಾಮಿ ನನಗೆ ಅರ್ಥವಾಗ್ತಿಲ್ಲ, ಇದು ಸರಿಯಾಗಿ ಬಿಡಿಸಿ ಹೇಳಿ ಅಂತ ಅಂದ್ಬಿಟ್ಟು ಅಂತ ಪೈಲ್ವಾನ್ರು ಹೇಳಿದರು. ಆಗ ಹೇಳಿದ, ನೋಡಿ ಸ್ವಾಮಿ, ನಿಂಗಪ್ಪ ಅಂತ ಒಬ್ಬ ಆಸಾಮಿ ಇದ್ದ, 6 ಕಾಲು ಅಡಿ ಎತ್ತರ, ಗಟ್ಟಿಮುಟ್ಟಾದ ಆಳು. ಆಸ್ಪತ್ರೆ ಮುಖವೇ ನೋಡಿರಲಿಲ್ಲ ಅವನು. ಒಂದು ಸಲ ಆಸ್ಪತ್ರೆಗೆ ಸೇರ್ಕೊಂಬಿಟ್ಟಾಗ ಊರಿನವರೆಲ್ಲ ತಂಡವಾಗಿ ಬಂದರು. ನಿಂಗಪ್ಪ ಏನಾಗಿತ್ತು, ಯಾಕೆ ಹಿಂಗಾಯ್ತು, ನಿಂಗೇನು ಮಾಡಿದೆ, ಏನು ಪ್ರಶ್ನೆಗಳು ಶುರು ಮಾಡಿ ಎಲ್ಲರಿಗೂ ಹೇಳಿ ಬೇಜಾರಾಗೋಯ್ತು. ರೆಕಾರ್ಡ್ ಮಾಡಿ ಇಟ್ಕೊಂಬಿಟ್ಟ. ಬಂದವರೆಲ್ಲ, ನಿಂಗಪ್ಪ ಏನಾಗಿತ್ತು, ನಮ್ಮನ್ನೊಂದು ಹಸ ಇತ್ತಾ? ಹಸಕ್ಕೆ ಏನಾಗಿತ್ತು, ಅದಕ್ಕೆ ಜ್ವರ ಬಂದಿತ್ತಾ, ನೀನೇನು ಮಾಡಿದೆ? ಡಾಕ್ಟರ್ ಹತ್ರ ಹೋದೆ, ಡಾಕ್ಟ್ರು ಔಷಧಿ ಕೊಡಲಿಲ್ಲ, ಕೊಟ್ಟರು. ತಿನ್ನಿಸ್ತಿಲ್ವ ನೀನು? ತಿನ್ನಿಸ್ದೆ. ಮತ್ತು ನಿಂಗೇನಾಯಿತು ಅಂತ. ಏನಿಲ್ಲ, ಅವ್ರು ಔಷಧಿ ಕೊಟ್ಟರು, ಒಂದು ಪುಡಿ ಕೊಟ್ಟರು, ಹಸುಗೆ ತಿನ್ನಿಸು ಅಂತಂದರು. ನಾನು ಹೆಂಗೆ ತಿನ್ನಿಸೋದು ಹಸುಗೆ ಪೌಡ್ರನ್ನ ಅಂತ ಕೇಳಿದೆ. ಏನಿಲ್ಲ, ಒಂದು ಕೊಳವೆ ತಗೋ, ಆ ತುದಿನಲ್ಲಿ ಪೌಡ್ರ್ ಇಡು, ಇನ್ನೊಂದು ತುದಿನಲ್ಲಿ ನಿನ್ನ ಬಾಯಲ್ಲಿ ಇಟ್ಕೊ, ಊದ್ಬಿಡು ಅದ್ರ ಬಾಯಿಗೆ ಇಟ್ಟು ಅಂತ. ಹೌದು, ನೀನು ಹಂಗೆ ಮಾಡಲಿಲ್ವ ಅಂತ. ಹೌದು, ಹಂಗೆ ಮಾಡಿದೆ, ನಾನು ಊದಕ್ಕಿಂತ ಮುಂಚೆ ಅದು ಊದ್ಬಿಡ್ತು, ಅದರಿಂದ ನಾನು ಆಸ್ಪತ್ರೆಗೆ ಹೋದೆ ಅಂತ. ಇಲ್ಲೂ ಅಷ್ಟೇ, ನೀವು ಪಟ್ಟು ಹಾಕೋಕ್ಕಿಂತ ಮುಂಚೆ ಅವ್ರು ಹಾಕ್ಬಿಟ್ರು, ನೀವು ಸೋತ್ರಿ ಅಷ್ಟೇ ಅಂತ. ಹಾಗಾಗಿ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಅಂತ DVG ಹೇಳಿದ್ದಾರೆ. ಏನಾಗಲಿ, ಸೋಲ್ಗೆಣು ಸದರದ ಆಟವೇ ಮುಖ್ಯ ಅಂತ ಹೇಳಿದಾರಲ್ಲ. ಹಾಗಾಗಿ ಇಲ್ಲೆಲ್ಲ ಬೇಕಾದಷ್ಟು ಈ ತತ್ವವನ್ನು ನಮ್ಮ ಜೀವನಕ್ಕೆ ಅನ್ವಯಿಸ್ಕೊಂಡ್ರೆ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. SLC PUCನಲ್ಲಿ ಫೇಲ್ ಆಗ್ಬಿಡ್ತಾರಪ್ಪ, ಕೆರೆನೋ ಬಾವಿನ ನೋಡ್ಕೊಂಡು ನೇಣಾಗಣ ಯಾಕೆ ಹಾಕ್ಕೋಬೇಕು? ಸಪ್ಲಿಮೆಂಟ್ರಿ ಇದ್ದೇ ಇದೆಯಲ್ಲ. ಅದೇನು ಸಪ್ಲಿಮೆಂಟ್ರಿ ಇವಾಗೇನು ನಮ್ಮ ಕಾಲದಲ್ಲಿ ಮುಂದಿನ ವರ್ಷಕ್ಕೆ ಕಾಯಬೇಕಾಗಿತ್ತು. ಈಗ 2 ತಿಂಗಳಿಗೆ 1 ತಿಂಗಳಿಗೆ ಬರುತ್ತೆ, ಎಷ್ಟು ಸಲ ಬೇಕಾದ್ರೂ ತೊಗೋಬೋದು. ಅದಕ್ಕೆ ಯಾಕೆ ಈ ಥರ ಮಾಡ್ಕೋಬೇಕು? ಅದು 2 ಸಲ 3 ಸಲ ಓದ್ತು ಅಂತಂದರೆ ಜ್ಞಾನ ಜಾಸ್ತಿ ಆಗಿರುತ್ತೆ. ಮೊದಲನೇ ಸಲ ಅರ್ಥವಾಗಿರಲ್ಲ, 2ನೇ ಸಲ ಇನ್ನೂ ಚೆನ್ನಾಗಿ ಅರ್ಥವಾಗಿರುತ್ತೆ. ಹಾಗಾಗಿ ಇದೊಂಥರ, ಇದು DVG ಬರೆದಿರೋದು ಒಂಥರ ಪಾಠ. ಈ ಥರ ನಾವು ಇದಿಟ್ಕೋಬೇಕು ಅಂತ ಹೇಳಿ ಅಂತ. ಹಾಗೆಯೇ ಋಗ್ವೇದಕ್ಕೆ ಹೋಯ್ತು ಅಂತಂದರೆ ಸಬಲೋ ಅನಪಚ್ಯುತ ಅಂತ ಒಂದೊಂದೇ ಸಾಲ ಹೇಳ್ತಾ ಇದ್ದೀನಿ ನಾನು, ಯಾಕೆಂದರೆ ಸಮಯ ಮುಗಿದೋಗ್ತಾ ಬರುತ್ತೆ. ಹಾಗೆ
ಸಬಲೋ ಅನಪಚ್ಯುತ ಅಂತ ಒಂದು ವೇದಮಂತ್ರ ಇದೆ. ಅಂದರೆ ಬಲಶಾಲಿಯಾದವನು ಸೋಲುವುದಿಲ್ಲ ಅಂಥೇಳಿ ಅಂತ. ಹಾಗಾಗಿ ನಾವು ಆತ್ಮಬಲ, ಬುದ್ಧಿಬಲ, ದೈಹಿಕ ಬಲ ಇದನ್ನೆಲ್ಲ ಇಟ್ಕೊಂಡು ಹೋಯ್ತು ಅಂತಂದರೆ ಅವಾಗ ತುಂಬ ಚೆನ್ನಾಗಿರುತ್ತೆ ಅಂತ. ಆಯಿತು, ಗರಡಿ ಮನೆಯನ್ನೇನೋ ನೋಡ್ಕೊಂಡಿದ್ದಾಯಿತು, ಹೋದರು ಮಾವನ ಮನೆಗೆ ಉಳ್ಕೊಳ್ಳೋಣ ಅಂತಂದ್ಬಿಟ್ಟು ಅಂತ ಹೋದರು. ಮಾವನ ಮಗಳ ಮನೆಗೆ ಹೋಯ್ತು ಅಂತಂದರೆ ನೋಡ್ತಾರೆ ಮನೆ ಮುಂದೆ ಏನು ಜನ ಸೇರಿಬಿಟ್ಟಿದ್ದಾರೆ. ಒಳಗೆ ಹೆಂಗೋಗಿ ನೋಡ್ತಾರೆ, ಮಾರಾಮಾರಿ ಜಗಳ, ಮಾವನ ಮಗಳಿಗೂ ಅಳಿಯಂಗೂ ಏನು ಯುದ್ಧ, ಹೊಡೆದಾಡ್ತಿದ್ರೆ ಇವ್ರು ಕೇಳ್ತಾ ಇದ್ದಾರೆ, ಇವರು ಏನ್ರಿ ನೀವು ಎಲ್ಲ ಜಗಳ ಆಡ್ತಿದ್ರೆ ಬಿಡಿಸೋದು ಬಿಟ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಅಂಥೇಳಿ ಅಂತ. ಎಂತ ಸುಮ್ಮನಿರ್ರಿ ನೀವು, ಟಿ ವಿನಲ್ಲೆಲ್ಲ ನೋಡಿ ಬೇಜಾರಾಗಿತ್ತು, ಸುಮ್ಮನೆ ನಾಟಕದವಳು ಇಲ್ಲಿ ಎಷ್ಟು ನೈಜವಾಗಿ ಜಗಳ ಆಡ್ತಿದ್ದಾರೆ ಅಂದರೆ ನಮ್ಗೆ ಖುಷಿ ಆಗ್ತಿದೆ ಅಂತ ಹಾಗೆ ಜಗಳ ಆಡ್ತಿದ್ರು. ಆವಾಗ ತಿಮ್ಮಿ ಹೇಳಿದ್ಲು, ಸ್ವಲ್ಪ ಕೇಳಿ ನನ್ನ ಮಾತನ್ನು. ಅಸಮದಲ್ಲಿ ಸಮತೆಯನ್ನು, ವಿಷಮದಲ್ಲಿ ಮೈತ್ರಿಯನ್ನು, ಅಸಮಂಜಸದೆ ಸಮನ್ವಯ ಸೂತ್ರನಯವ, ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬಾ, ರಸಿಕತೆಯ ಯೋಗವೆಲೋ ಮಂಕುತಿಮ್ಮ ಅಂತ. ಅಸಮದಲ್ಲಿ ಸಮತೆಯನ್ನು, ವಿಷಮದಲ್ಲಿ ಮೈತ್ರಿಯನ್ನು, ಅಸಮಂಜಸತೆ ಸಮನ್ವಯ ಸೂತ್ರನಯವ, ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬಾ, ರಸಿಕತೆಯ ಯೋಗವೆಲೋ ಮಂಕುತಿಮ್ಮ ಅಂತ ಒಂದಷ್ಟನ್ನು ಹೇಳಿದರು. ಸರಿ, ಹೇಳಿದ ಮೇಲೆ ಏನು ಅಂತಂತಂದರೆ ಏನೋ ಒಂದು ಸಮನ್ವಯ ಸೂತ್ರವನ್ನು, ಅಷ್ಟು ಆಗದೇ ಇದ್ದರೆ ಇನ್ನೂ ಮಿತಿಮೀರಿ ಹೋಯ್ತಪ್ಪ, ಇನ್ನೇನು ಮಾಡೋಕ್ಕಾಗದೇ ಇಲ್ಲ ಸಂಸಾರದಲ್ಲಿ ಅಂತಂದಾಗ ಯಾವುದೋ ಒಂದು ರಸಿಕತನ ಇರುತ್ತಂತೆ. ಐ ಲವ್ ಯು ಅಂದ್ಬಿಡಿ, ಮುಗ್ದ ಹೋಯ್ತು ಅಷ್ಟೇ. ಹಾಗೆ ಆ ಥರದ್ದೆಲ್ಲ ಇರುತ್ತೆ ಅಂತ. ಅದಕ್ಕೆ ನೀವು ಇಷ್ಟೊಂದೆಲ್ಲ ತತ್ವಗಳನ್ನು ಹೇಳಿದ್ರೆ ಆಗಲ್ಲ, ಸ್ವಲ್ಪ ಬಿಡಿಸಿ ಹೇಳಿ ಅಂತ ಜನ ಹೇಳಿದರು. ಆಗ ಹೇಳಿದ್ರು, ನೋಡಿ ರಾಮು ಶಾಮು ಅಂತ ಇದ್ದರು ಇಬ್ಬರು, ಅವರೊಂಥರ ತೊಟ್ಟಲು ದೋಸ್ತು, ಲಂಗೋಟಿ ದೋಸ್ತು, ಚಡ್ಡಿ ದೋಸ್ತು, ಆಮೇಲೂ ದೋಸ್ತು, ಎಲ್ಲ ಒಟ್ಟೊಟ್ಟಿಗೆ ಅಲ್ಲೆಲ್ಲ ಒಂದೇ ಊರಲ್ಲಿದ್ದರು, ಮದುವೆ ಮಾಡ್ಕೊಂಡಿದ್ರು. ಆ ಶ್ಯಾಮಂಗೆ ಒಂದು ಸ್ವಲ್ಪ ದಿವಸ ಆದಮೇಲಿಂದ ಬೇರೆ ಊರಿಗೆ ವರ್ಗ ಆಗೋಯ್ತು. ಆ ಊರಿಗೆ ವರ್ಗ ಆದಾಗ ಮುಂಚೆ ಅಲ್ಲಿ ವಠಾರದಲ್ಲಿ ಮನೆ ಮಾಡ್ದ. ವಠಾರ ಅಂತಂದರೆ ನಿಮಗೆಲ್ಲ ನೋಡ್ಕೋಬೇಕು, ಒಂದು 10 ಮನೆ ಒಂದೇ ಜಾಗದಲ್ಲಿ. ಈಗ ಇಷ್ಟು ಜಾಗ ಇದ್ಬಿಟ್ರೆ ಇಲ್ಲೊಂದು 20 ಮನೆ ಇರ್ತಾಯಿತ್ತು. ಎಲ್ಲ ಮನೆ, ಆ ಎಲ್ಲ ಗೋಡೆಗಳು ತೂತು, ಬಾಗಿಲುಗಳು ತೂತು, ಕಿಟಕಿ ತೂತು, ಎಲ್ಲದೂ ತೂತು. ಎಲ್ಲರ ಮನೆ ವಿಷಯನೂ ಎಲ್ಲರಿಗೂ ಗೊತ್ತಾಗುತ್ತೆ ಅಂದರೆ, ತೂತು ಅಂದರೆ ಏನು ಕಂಡಿ ಇತ್ತು ಅಂತಲ್ಲ, ಎಲ್ಲರಿಗೂ ಎಲ್ಲ ವಿಷಯನೂ ಗೊತ್ತಿರ್ತಿತ್ತು. ಹಾಗಾಗಿ ಇವ್ರು ಬಂದ್ರಲ್ಲ, ಈ ಶಾಮನ್ ದಂಪತಿ ಬಂದ್ರಲ್ಲ, ಇವ್ರ ಮನೆ ಮೇಲೆ ಕಣ್ಣು. ಯಾಕೆ ಅಂತಂದರೆ ಇವ್ರ ಮನೆಯಲ್ಲಿ ಯಾವಾಗಲೂ ನಗು ಸದ್ದೇನೆ ಕೇಳ್ತಾ ಇರೋದು. ಇವ್ರಿಗೆಲ್ಲರ ಮನೆಗೂ ಜಗಳ ಆಡಿ ಅಭ್ಯಾಸ ಆಗಿತ್ತು ಅಂತಂತಂದರೆ ಇದೇನು ನಗು ಕೇಳ್ತಾ ಇದೆಯಲ್ಲ ಅಂತ. ಕೆಲವರು ಕಿವಿನ ಗೋಡೆ ಗಂಟಿಸ್ಕೊಂಡು ಏನು ಮಾತಾಡ್ತಾರೆ ಅಂತ ಕೇಳೋದು, ಬಾಗಿಲು ಸಂದಿಯಿಂದಲೇ ಕೆಲವರು ಧೈರ್ಯ ಮಾಡಿ ನೋಡ್ಬಿಟ್ರು, ಏನಾಗಿತ್ತು ಇವ್ರು ಹೇಗೆ ನಗ್ತಾರೆ ಹಾಗೆ ಹೇಗೆ ಅಂತೆಲ್ಲ ಹೇಳಿ ಅಂತಂದರೆ ನಗುವಿನ ಸದ್ದು ಕೇಳ್ತಾ ಇತ್ತಲ್ಲ, ಕೇಳಿದ್ರು ಇವ್ರಿಗೆ ಹೆಂಗೆ ಅಂತಾರೆ, ಡಿವಿಜನ್ ಕಡೆ ಬರೀತಾರೆ, ನಗುವ ಕಣ್ಣುಗಳಿಗೆ ಹೊಗೆಯನ್ನು ಓದಲು ಬೇಡ ಅಂತ ಬರೀತಾರೆ. ನಗ್ತಾ ಇದ್ರೆ ನೀನು ಸೇರ್ಕೊಂಡು ನಗಪ್ಪ ಅಂತ ವಾಟ್ಸಪ್ಪಲ್ಲೆಲ್ಲ ಬಂದಿತ್ತು. ಒಬ್ಬ ರೈಲಲ್ಲಿ ಹತ್ತಾನೆ, ನಗಕ್ಕೆ ಶುರು ಮಾಡ್ತಾನೆ. ಅವ್ನು ನಕ್ಕಿದ್ದನ್ನು ನೋಡಿ ಒಬ್ಬರು ನಗ್ತಾರೆ, ಅವ್ನು ಯಾಕೋ ನಗ್ತಿ, ಇನ್ನೂ ಜೋರಾಗಿ ನಗ್ತಾನೆ. ಅವಾಗ ಇಡೀ ಬೋಗಿಯವರೆಲ್ಲ ನಗ್ತಾ ಇರ್ತಾರೆ, ಅಷ್ಟೇ ನಗ್ತಾ ಇದ್ರೆ. ಹಾಗೆ ಯಾಕೆ ಕಾರಣ ಬೇಕು ಅಂತೇನಿಲ್ಲ. ಹಾಗಿದ್ದಾಗ ಹೊಗೆಯನ್ನು ಯಾಕೊಪ್ಪ ಊದಬೇಕು, ಇವರೆಲ್ಲರಿಗೂ ಕುತೂಹಲ ಯಾಕೆ ನಗ್ತಾ ಇದ್ದಾರೆ ಅಂತೇಳಿ ಅಂತ. ಸರಿ ಆಯಿತು, ಅಲ್ಲೊಂದು ವಠಾರೋತ್ಸವ ಅಂತ ಮಾಡ್ತಾಯಿದ್ರು. ವರ್ಷಕ್ಕೊಂದ್ಸಲ ಒಂದು ವಠಾರದಲ್ಲಿ ಉತ್ಸವ ಮಾಡ್ತಾಯಿದ್ರು. ಯಾರನ್ನಾರು ಒಬ್ಬರನ್ನ ಆದರ್ಶ ದಂಪತಿ ಅಂತ ಸೆಲೆಕ್ಟ್ ಮಾಡಬೇಕಾಯ್ತು. ಗುರುತಿಸು ಒಳಿತಿರುವುದ ಕೇಡುಗಳ ನಡುವೆ ಅಂತ DVG ಬರ್ದಿದ್ದಾರೆ. ಅವಾಗೆಲ್ಲ ಹಾಗೆ ಆಗ್ತಾಯಿತ್ತು, ಯಾರೋ ಎಲ್ಲರ ಮನೆಯದು ದೋಸೆನೂ ತೂತೆ ಅಲ್ವಾ, ಯಾರೋ ಒಬ್ರು ಕೊಟ್ಕೊಳ್ಳೋದು, ಏನಂದ್ರೆ 20 ಮನೆ ಇದೆಯಲ್ಲ ಅಂತ. ಈ ಸಲ ಮಾತ್ರ ಒಮ್ಮತದ ಸರ್ವಾನುಮತ ನಿರ್ಣಯ ಶ್ಯಾಮ ದಂಪತಿಗಳಿಗೇನೆ ಕೊಟ್ಬಿಟ್ರು ವಠಾರೋತ್ಸವ ಅಂಥೇಳಿ ಅಂತ. ಉತ್ಸವ ಆದರ್ಶ ದಂಪತಿಗಳು ಅಂತ ಒಬ್ಬರು ಹಾಲಿ ನ್ಯಾಯಾಧೀಶರನ್ನು ಕರೆಸಿದ್ರು. ಅವ್ರು ಬಂದ್ಬಿಟ್ಟು ಕೊಟ್ಟರು ಆದರ್ಶ ದಂಪತಿಗಳು ಅಂತ. ಆಮೇಲಿಂದ ಒಂದು 2 ವರ್ಷ ಆಗೋಕ್ಕಿಲ್ಲ, ಅದೇ ನ್ಯಾಯಾಧೀಶರ ಮುಂದೆ ಒಂದು ವಿಚ್ಛೇದನದ ಅರ್ಜಿ ಹೋಯಿತು. ಇವ್ರು ನೋಡಿದರೆ ಶ್ಯಾಮ ಸುಮ ದಂಪತಿ ಅಂಥೇಳಿ, ಏನಪ್ಪ ಇದು ಅಂಥೇಳಿ ಅಂತ ಅಂದ್ಕೊಂಡ್ರು. ಕರೆಸಿದ್ರು ಅವ್ರನ್ನ, ಕೇಳಿದ್ರು ಏನಪ್ಪ ಏನಾಯಿತು ತೊಂದರೆ ಅಂತ. ಏನಿಲ್ಲ ಸ್ವಾಮಿ, ನೋಡಿ ನಮ್ಮ ಮನೆಯಲ್ಲಿ ನಮಗೂ ನನ್ನ ಹೆಂಡ್ತಿಗೂ ಭಿನ್ನಾಭಿಪ್ರಾಯ ಇದ್ದದ್ದೇ, ಗಲಾಟೆ ಸಂಸಾರನೇ. ನಾನೊಂದು ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಎಳೀತು ಅಂತ, ಅದೇ ಥರನೇ ಸಂಸಾರ. ಮತ್ತು ಹೆಂಗೆ ಆದ್ರೂ ಕೂಡ ನಾವು ನಗ್ನಗ್ತಾ ಇದ್ವಿ. ಯಾಕೆ ಅಂದರೆ ನನ್ನೊಳಗೆ ಸಿಟ್ಟು ಬಂದಾಗ ಕೈಗೆ ಸಿಕ್ಕಿದ್ದು ಚೊಂಬು, ಲಟ್ಟಣಿಗೆ, ಈ ಪಾತ್ರೆ, ಸೌಟು ಎಲ್ಲ ತೊಗೊಂಡು ಎಸಿತಾ ಇದ್ಲು. ಅವಳಿಗೆ ಖುಷಿ ಆಗೋದು ಎಸ್ದಲ್ಲ ಅಂತ, ಅವಳು ನಗ್ತಾ ಇದ್ಲು. ನಾನು ಈ ಕಡೆ ಹೀಗೆ ಬಗ್ಗೆ ತಪ್ಪಿಸ್ಕೊತಾ ಇದ್ದೆ, ನಾನು ನಗ್ತಾ ಇದ್ದೆ. ಇಬ್ಬರು ಹಾಗಾಗಿ ಒಟ್ಟಾರದವ್ರಿಗೆಲ್ಲ ಕೇಳಿಸ್ತಾ ಇತ್ತು. ಈಗೇನಾಯಿತು, ಸ್ವಲ್ಪ ವಯಸ್ಸಾಯಿತು, ಅವಳಿಗೆ ಎಷ್ಟು ಗುರಿ ತಪ್ಪೋದಿಲ್ಲ, ನನಗೂ ಬಗ್ಗಕ್ಕಾಗಲ್ಲ ಸ್ವಲ್ಪ. ಹೀಗಾಗಿ ಆಗಲಿಲ್ಲ ಸ್ವಾಮಿ, ಕಷ್ಟ ಆಗ್ತಾಯಿದೆ ಅಂತಂದ್ಬಿಟ್ಟು ಅಂತ. ಅಲ್ಲ, ಆ ಭಗವಂತನಿಗಾರು ಬುದ್ಧಿ ಬೇಡವಾ? ತೋಯಿಸುತ್ತಾ, ಬೇಯಿಸುತ್ತಾ, ಹೆಚ್ಚುತ್ತಾ, ಕೊಚ್ಚುತ್ತಾ, ಕಾಯಿಸುತ್ತಾ, ಕರಿಯುತ್ತಾ, ಹುರಿಯುತ್ತಾ, ಸುಡುತ್ತಾ, ಈ ಅವನಿ ಎಲೆಯಳೆಮ್ಮೆಯ ಬಾಳ ನಟ್ಟು ವಿಧಿ ಬಾಯಿ ಚಪ್ಪರಿಸುವನು ಮಂಕುತಿಮ್ಮ ಅಂತಂತಾರೆ. ಅಡುಗೆ ಮನೇಲಿ ಏನೇನು ಕೆಲಸ ಮಾಡ್ತೀರ ಹೇಳೆ? ತೋಯಿಸುತ್ತಾ, ನೆನೆಸ್ತೀವಿ ಕೋಸಂಬರಿ ಮಾಡೋಕ್ಕೆ.
ಬೇಯಿಸುತ್ತಾ ಕೆಲವೊಂದನ್ನೆಲ್ಲ ಬೇಯಿಸ್ತೀವಿ, ಹೆಚ್ಚುತ್ತೀವಿ, ಕೆಲವನ್ನ ಕುಂಬಳಕಾಯಿ ಅದನ್ನೆಲ್ಲ ಕೊಚ್ತೀವಿ, ತೋಯಿಸುತ್ತಾ ಬೇಯಿಸುತ್ತಾ ಕೊಚ್ಚುತ್ತಾ, ಆಮೇಲೆ ಅಷ್ಟಕ್ಕೆ ಬಿಡಲಿಲ್ಲ, ಕಾಯಿಸುತ್ತಾ ಕೆಲವೊಂದು ಕಾಯಿಸ್ತೀವಿ, ಹಾಲನ್ನು ಕರಿಯುತ್ತಾ ಹುರಿಯುತ್ತಾ ಸುಡುತ್ತಾ. ಈ ಅವನಿಯೊಲೆಯವಳು ಎಮ್ಮಯ್ಯ ಬಾಳನಟ್ಟು ವಿಧಿ ಬಾಯ ಚಪ್ಪರಿಸುವನ ವಿಧಿ ಮಂಕುತಿಮ್ಮ ಅಂತ. ಭಗವಂತ ಈ ಥರ ಯಾಕೆ ಕಷ್ಟ ಕೊಡ್ತಾನೆ ನನಗೆ, ಇಷ್ಟೊಂದು ಯಾಕೆ ಕಷ್ಟ ಕೊಡ್ತಾನೆ, ಸುಮ್ಮನಿದ್ಬಿಟ್ರೆ ಆಗ್ತಾ ಇರ್ತಲ್ಲ, ಇಷ್ಟೊಂದೆಲ್ಲ ಕೊಟ್ಟು ನಾನು ಎಷ್ಟು ಕೆಲಸ ಮಾಡಿದ್ದೀನಿ. ಡಿ ವಿ ಜಿ ಹೇಳ್ತಾರೆ, ಬಿಡು ಮಿಕ್ಕುದನ್ನು ವಿಧಿಗೆ ಮಂಕುತಿಮ್ಮ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಎಲ್ಲದನ್ನೂ ಭಗವಂತನಿಗೂ ಬಿಟ್ಟೆ, ಆದರೂ ಆಗಲಿಲ್ಲ. ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಅಂದ್ಕೊಂಡೆ, ಅದೂ ಆಗಲಿಲ್ಲ. ಕೊನೆಗೆ ಆ ಭಗವಂತ ನೀವೇ ಬಿಡು ಮಿಕ್ಕುದನ್ನು ವಿಧಿಗೆ ಅಂದ್ರಲ್ಲ, ನೀವೇ ಕಾಪಾಡಬೇಕು ಅಂತ ಹೇಳಿ ಅಂತ. ಅವಾಗ ನ್ಯಾಯಾಧೀಶರು ಹೇಳಿದರು, ಎಚ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ರ ಕವನ ಓದಿದೀಯನಪ್ಪ? ಓದ್ತಾ ಇರ್ತೀನಿ, ಕೆಲವೊಂದನ್ನು ಓದಿರ್ತೀನಿ, ಕೆಲವೊಂದು ಬಿಟ್ಟಿರಲಿಲ್ಲ. ಏನು ಗೊತ್ತಾ, ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ, ಈಗ ಯಾಕೆ ಜ್ವಲಿಸುತ್ತಿದೆ ಏನೋ ಶಂಕೆ ಭೀತಿ, ಜೇನು ಸುರಿಯುತ್ತಿತ್ತು ನಿನ್ನ ಧ್ವನಿಯ ಧಾರೆಯಲ್ಲಿ, ಕುದಿಯುತ್ತಿದೆ ಈಗ ವಿಷ ಮಾತು ಮಾತಿನಲ್ಲಿ, ಒಂದು ಸಣ್ಣ ಮಾತಿನಿರಿತ ತಳದಾಯ್ತೆ ಪ್ರೇಮ, ಜೀವವೆರಡು ಕೂಡಿ ಉಂಡ ಸ್ನೇಹವಾಯ್ತೆ ಹೋಮ, ಹಮ್ಮು ಬೆಳೆದು ನಮ್ಮ ಬಾಳು ಆಯಿತು ಎರಡು ಹೋಳು, ಕೂಡಿಕೊಳ್ಳಲಿ ಮತ್ತೆ ಜೀವ ತಬ್ಬಿಕೊಳ್ಳಲಿ ಪ್ರೀತಿ ಅಂತ. ಕೇಳಿದ್ದೀರಾ? ಅರ್ಥ ಮಾಡ್ಕೊಳ್ಳಿ ಇದನ್ನು ಅಂತ. ಅರ್ಥ ಹಾಕ್ಬಿಟ್ರಿ ದಾರ ಬೇಂದ್ರೆ. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಎಲ್ಲರಿಗೂ ಗೊತ್ತಿರುವಂಥದ್ದೇ. ತೋಳುಗಳಿಗೆ ತೋಳ ಬಂದು ಕೆನ್ನೆ ತುಂಬ ಮತ್ತು ಇದನ್ನೆಲ್ಲ ಕೇಳಬೇಕ್ರಿ. ಕೆ ಎಸ್ ನರಸಿಂಹಸ್ವಾಮಿ ಅವಳದೆಲ್ಲದೂ ಕೂಡ, ನಾನು ಕೂಗಿದಾಗಲೆಲ್ಲ ಬರುವಳೆನ್ನ ಶಾರದೆ, ಹಿಂದು ಮುಂದೆ ನೋಡದೆ ಎದುರು ಮಾತನಾಡೋದು, ಇವೆಲ್ಲ ಪ್ರತಿದಿನ ಕ್ಯಾಸೆಟನ್ನು ಹಾಕ್ಕೊಂಡು ಮನೇಲಿ ಕೇಳಬೇಕು. ಆವಾಗ ಇಂಥದ್ದಕ್ಕೆಲ್ಲ ಬರೋದಿಲ್ಲ ಅಂಥೇಳಿ ಇಂಥ ಜೀವದ ಶಂಕರಾಯನ ಕಮ್ಮಿನ ಎಂದೆಂದು ನಿನ್ನನ್ನು ಮರೆತು ಬದುಕಿರಲ್ಲಾರೆ, ಇಂಥದ್ದೆಲ್ಲ ಇರ್ಬೇಕಾದ್ರೆ ಯಾಕೆ ಬರೀಬೇಕು? ಇಂತಹ ಸಾಹಿತ್ಯವೆಲ್ಲ ಇವಾಗೆಲ್ಲ ಕೂತ್ಕೊಂಡು ಸಂಗೀತಗಾರರೆಲ್ಲ ಹೇಳಿದ್ರಲ್ಲ, ಆ ಸಾಹಿತ್ಯನೂ ಗಮನಿಸ್ಬೇಕಲ್ವಾ, ಸುಮ್ಮನೆ ಬರೀ ಸಂಗೀತ ಒಂದೇ ಇದ್ರಾಯ್ತಾ ಅಂಥೇಳಿ ಇಂಥ ಎಲ್ಲವನ್ನೂ ಕೂಡ ಗಮನಿಸಿದರೆ ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂಥೇಳಿ ಇಂಥ. ಅದಕ್ಕೆ ಅವ್ರು ಹೇಳಿದರು, ನಿನ್ನ ಕೈಯ ಬಳೆ ಹಳೆ ಬಳೆ, ನಿನ್ನ ಕೈಯ ಬಳೆ ಹಳೆ ಬಳೆ, ನೀನು ಮಾತ್ರ ನನಗೆ ಹೊಸ ಬಳೆ ಹೊಸ ಬಳೆ, ಹೊಸ ಬಳೆ ಹೊಸ ಬಳೆ. ಹೀಗೆ ಇಂಥದ್ದನ್ನೆಲ್ಲ ಇಟ್ಕೊಳ್ತು ಅಂತಂದರೆ ಅದ್ಯಾಕೆ ದಾಂಪತ್ಯ ವರ್ಧಿಸಲ್ಲ ಅಂತ ನೋಡಿ. ಆಗಲೇ ಹೇಳಿದೆ, ಪ್ರತಿಜ್ಞಾ ಅಂತ ಬೇಕಾದಷ್ಟು ಮಂತ್ರಗಳೆಲ್ಲ ಇದೆ, ಅದನ್ನೆಲ್ಲದನ್ನು ಕೂಡ ನಮ್ಮ ಕೈಂಕರ್ಯದಲ್ಲಿ ಬಳಸ್ಬಿಟ್ಟಿರ್ತಾರೆ ಅಂತ. ನ ಸ್ಥೇಯ ಮದ್ಮಿ ಅಂತ ಹೇಳಿ ಇಂಥ ಒಂದು ವೇದ ಮಂತ್ರ. ಅಂದರೆ ಕಳ್ಳತನದಲ್ಲಿ ನಾನು ಯಾವುದೇ ಭೋಗವನ್ನು ಅನುಭವಿಸುವುದಿಲ್ಲ ಅಂತ ಗಂಡ ಆದವನು ಹೆಂಡತಿಗೆ ಕೊಡುವಂತಹ ಒಂದು ವಾಗ್ದಾನ ಮದುವೆ ಸಮಯದಲ್ಲಿ. ಈಗ ಹೇಳಿಬಿಟ್ಟಿರ್ತಾರೆ, ಅದನ್ನು ಪುರೋಹಿತರು ಮಂತ್ರ ಹೇಳಿರ್ತಾರೆ, ಅರ್ಥ ಹೇಳಿರಲ್ಲ. ನಾನು ಕಳ್ಳತನದಲ್ಲಿ ಯಾವುದೇ ಭಾಗ್ಯವನ್ನು ಅನುಭವಿಸೋದಿಲ್ಲ, ಅದನ್ನೇ ಕೈಂಕರ್ಯದಲ್ಲಿ ಮಾಡಿದ್ದಾರೆ. ಈಗ ನೀವು ಯಾರಿಗೋ ತಾಂಬೂಲ ಕೊಡ್ತೀರಾ, ಹೋಮದಲ್ಲಿ ಯಾರಿಗೋ ಉಪಾಯನ ದಾನ ಕೊಡ್ತೀರಾ, ಯಾರಿಗೋ ಏನೋ ಕೊಡಬೇಕು ಅಂತಂದಾಗ ನೀವು ಇಟ್ಕೊಂಡಿದ್ದಕ್ಕೆ ಹೆಂಡತಿ ಒಂದು ಉದ್ಧರಣೆ ನೀರನ್ನು ಬಿಡಬೇಕು. ಯಾತಕ್ಕೆ ಅದು? ಯಾವುದೇ ಕೆಲಸ ಮಾಡಲಿ ನಿನ್ನ ಅನುಮತಿ ಇದೆ ಅಂತ ಹೇಳೋದಕ್ಕೋಸ್ಕರ ಅವಳ ಅನುಮತಿ ತೊಗೊಂಡು ಮಾಡ್ತೀನಿ. ಕಳ್ಳತನದಲ್ಲಿ ಯಾವುದೇ ಭೋಗವನ್ನು ಅನುಭವಿಸೋದಿಲ್ಲ. ಅನಸ್ತೇಯ ಮದ್ಮಿ ಸುಪ್ರಜಾ ಪ್ರಜಾಭಿಸ್ಯಾಮ ಅಂತ ಇನ್ನೊಂದು ವೇದ ಮಂತ್ರ. ಯಾರಿಗೆ ಬೇಡ ಹೇಳಿ? ಒಳ್ಳೆ ಮಕ್ಕಳುಗಳು ಹಾಗೆ ಅಂತ ಬೇಕಾದಷ್ಟು. ಸ್ವಾಮ್ರಾಜ್ಞಿ ಶ್ವಶುರೇ ಭವ, ಸಾಮ್ರಾಜ್ಞಿ ಶ್ವಶ್ರಾಂಭವ ಅಂತ ಒಂದು ವೇದ ಮಂತ್ರ. ಗಂಡನ ಮನೆಯಲ್ಲಿ ನೀನು ಸಾಮ್ರಾಜ್ಞಿ ಎಂದೆನಿಸು. ಎಂತಹ ಕ್ರಾಂತಿಕಾರಕ ವಿಚಾರ ಇದು. ಬಿಟ್ಬಿಡ್ತೀವ? ಸೊಸೆ ಬಂದ ತಕ್ಷಣ ತಗೊಳಮ್ಮ ಬಿಗಿದ ಕೈ ಅಂತ ಅಲ್ವಾ? ಈ ಥರದ್ದು ಅಷ್ಟಿಲ್ಲದೇ ಧ್ರುವ ತಾರಾ ದರ್ಶನ ಅಂತ ಹೇಳಿ ಅಂತ ಮಾಡಿಸ್ತಾರೆ. ಬೆಳಗಿನ ಹೊತ್ತಲ್ಲಿ ನೋಡಮ್ಮ ಅಲ್ಲಿ ಧ್ರುವ ವಸಿಷ್ಠ ಅರುಂಧತಿ ಅಂತ ಯಾರಿಗೆ ಬೇಕೋ ಅದು ಕರ್ಕೊಂಡು ತೋರಿಸ್ಬೇಕು. ನೋಡಿ ನಮ್ಮ ಭಾರತೀಯರ ಬುದ್ಧಿಶಕ್ತಿ ಎಷ್ಟಿತ್ತು ಅಂದರೆ ಅವೆರಡು ಒಂದನ್ನೊಂದು ಸುತ್ತುವಂತಹ ನಕ್ಷತ್ರಗಳು. ಸಾವಿರಾರು ದುರ್ಬೀನಿಲ್ಲ, ಏನೂ ಇಲ್ಲ. ಆ ಥರ ನೀವು ಒಬ್ರನ್ನೊಬ್ರು ನೋಡ್ಕೊಂಡು ಸುತ್ಕೊಂಡಿರಿ ಅಂತ ಹೇಳಿ ಇಂಥ ಬೇಕಾದಷ್ಟು ಈ ಥರದ್ದೆಲ್ಲ ಬೇಕಾದಷ್ಟಿತ್ತು. ಆಮೇಲೆ ಹೇಳಿದರು, ನೋಡಪ್ಪ ನಾನೀಗ ವಿಚ್ಛೇದನ ಕೊಡೋಕ್ಕಾಗಲ್ಲ. ನ್ಯಾಯಾಧೀಶರ ಹತ್ರ ಬಂದಿದ್ರಲ್ಲ, ಮನೆಗೆ ಹೋಗಿ ಏನಾದರೂ ಉಡುಗೊರೆ ತೊಗೊಂಡೋಗಿ ಅಂತ 2,000 ರೂಪಾಯಿ ಕೊಟ್ಟು ಹೋದರು. ಏನು ಉಡುಗೊರೆ ತೊಗೊಂಡೋಗಿದ್ರು? ಉಡುಗೊರೆ ಈಗೇನಾದರೂ ತೊಗೊಂಡೋಗಿ, ಆದರೆ ನಿಮ್ಮಿಬ್ಬರಿಗೂ ವಯಸ್ಸಾದಾಗ ಸಹಸ್ರಚಂದ್ರ ದರ್ಶನ ಆದಾಗ ಬಂದು ಹೇಳಬೇಕು ಏನು ಉಡುಗೊರೆ ವಿನಿಮಯ ಮಾಡ್ಕೊಂಡ್ರಿ ಅಂತ. ಏನು ಮಾಡ್ಕೊಳ್ಳೋದು ಅವಾಗ ಅಂತ ಕೇಳಿದ್ರು. ಏನಿಲ್ಲ, ಹೆಂಡ್ತಿ ಗಂಡಂಗೆ ಒಂದು ಹಲ್ಸೆಟ್ಟು, ಗಂಡ ಹೆಂಡ್ತಿಗೊಂದು ಚೌರಿ ಕೊಟ್ಕೊಳ್ಳಿ ಅಂತ ಹೇಳಿ ಅಂತ. ಹೀಗೆ ಈ ಥರದ್ದನ್ನೆಲ್ಲ ಇದು ಮಾಡಿದ್ರು. ಒಳ್ಳೆಯದನ್ನು ಮಾಡೋದು ಅಷ್ಟು ಸುಲಭವಲ್ಲ ಅಂತ. ಎಲ್ಲೋದ್ನ ಆನಂದ ಇನ್ನೂ ಚಡಾಯಿಸದ ಸರಿ ಅಲ್ಲ, ಇನ್ನೂ 10 ನಿಮಿಷ ಇದೆ ಸರಿಯಾಗಿ ನೋಡಿದರೆ. ಬೇಜಾರಾಯ್ತಾ? ಒಳ್ಳೆಯದನ್ನು ಮಾಡೋದು ಅಷ್ಟು ಸುಲಭ ಅಲ್ಲ ಅಂಥೇಳಿ ಅಂತ.
ತಿಮ್ಮ ಸಂಸಾರ ಅಲ್ಲೆಲ್ಲ ಆಯಿತು. ಮಾವನ ಮಗಳ ಮನೆಯಲ್ಲಿ ಮುಂದೆ ಒಂದು ಶಾಲೆಗೆ ಹೋಗ್ತಾರೆ. ಇವರು ಒಂಥರ ಗೌರವಾನ್ವಿತ ಬದುಕನ್ನು ಬಾಳ್ತಿದ್ದಾರಲ್ಲ, ಹಾಗಾಗಿ ಎಲ್ಲಿಗೊಂಥರ ಗ್ರೀನ್ ಕಾರ್ಡ್ ಇದ್ದಂಗೆ ಎಲ್ಲಿಗೆ ಬೇಕಾದ್ರೂ ಫ್ರೀಯಾಗಿ ಹೋಗ್ಬೋದು. ಶಾಲೆಗೆ ಹೋಗ್ತಾರೆ, ಹೋದರೆ ಎಲ್ಲರನ್ನೂ ಕರೀತಾರೆ, ಮೇಷ್ಟ್ರುಗಳು ಎಲ್ಲರೂ ಸೇರ್ಕೋತಾರೆ. ಓ ತಿಮ್ಮ ಸಂಸಾರ ಬಂದಿದೆಯಲ್ಲ ಅಂತೇಳಿ ಅಂತ ಪಾಠಕ್ಕೆ ಅದೇ ನಡೀತಾ ಇರುತ್ತೆ. ಆದರೂ ಅವತ್ತು ಏನಾಗಿರುತ್ತೆ ಅಂತಂದರೆ, ಹಿಂದಿನ ದಿವಸ ಮೇಷ್ಟ್ರು ಹುಡುಗರಿಗೆ ಒಂದು ವರ್ಕ್ಶಾಪ್ ಥರ ಕೊಟ್ಟಿರ್ತಾರೆ. ನೀವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ಕೊಂಬರ್ಬೇಕು ಅಂತ ಬಂದು ನನಗೆ ಹೇಳಬೇಕು ಅಂತ. ಸರಿ ಆಯಿತು, ಪ್ರತ್ಯಕ್ಷತೆ ನಡೀತಾ ಇತ್ತು. ಸರಿ ಆಯಿತು, ಮೇಡಮ್ ಕೇಳಿದರು, ಗಣೇಶ ನೀನೇನು ಮಾಡ್ಕೊಂಬಂದಿ ಅಂತ. ನಾನು ದಾರಿನಲ್ಲಿ ಬರ್ತಾಯಿದ್ದೆ, ಯಾರೋ ಬಾಳೆಹಣ್ಣು ಸಿಪ್ಪೆ ಹಾಕಿದ್ರು, ಅದನ್ನು ತೆಗೆದು ಯಾರು ಜಾರು ಬೀಳ್ತಾರೆ ಅಂತ ಪಕ್ಕಕ್ಕೆ ಹಾಕ್ಬಿಟ್ಟು ಬಂದೆ ಅಂತ. ಶಾರದಾ ನೀನೇನು ಮಾಡಿದ್ಯಮ್ಮ ಅಂತ. ಹಾಗೆ ರಸ್ತೆ ರಿಪೇರಿ ಆಗ್ತಾಯಿತ್ತು, ಒಂದು ಕಲ್ಲನ್ನು ಹಾಗೇ ಇಟ್ಟೊಟ್ಟೋಗಿದ್ರು. ರಿಪೇರಿ ಮಾಡಿದ ಮೇಲೆ ಯಾರೋ ಡಿಕ್ಕಿ ಹೊಡೆದು ಬಿದ್ದಾರು ಅಂತ ಅಂದ್ಬಿಟ್ಟು ಅಂತ ನಾನು ಶ್ರೀಕಂಠ ಸೇರ್ಕೊಂಡು ಅದನ್ನ ಪಕ್ಕಕ್ಕೆ ಹಾಕ್ಬಿಟ್ಟು ಬಂದ್ವಿ ಅಂತ ಹೇಳಿ ಅಂತ ಶಾರದಾ ಹೇಳಿದ್ಲು. ಉಮಾ ಹೇಳಬೇಕು ಅಂತೇಳಿ ಚಡ್ಪಡಿಸ್ತಾ ಇದ್ದಾಳೆ, ಹೇಳೋಕ್ಕಾಗ್ತಾ ಇಲ್ಲ. ಏನು ಹೇಳಮ್ಮ ಅಂದರೆ, ಇಲ್ಲ ನಾನು ಹೇಳಲ್ಲ ಅಂತ. ಆವಾಗ ಅಲ್ಲೇ ಪಕ್ಕದಲ್ಲಿ ಇದ್ದವನು ಬರ್ತಾ ಅಂದ, ಅವಳು ಉಮಾ ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಿ ಬೈಸ್ಕೊಂಡ್ಳು ಅಂತ. ಇವ್ರಿಗೆ ಫಜೀತಿ ಆಗೋಯ್ತು. ಅಯ್ಯೋ ರಾಮನೆ, ಒಳ್ಳೆ ಕೆಲಸ ಮಾಡ್ಕೊಂಬ ಅಂತಂದರೆ ಎಂಥದ್ದು ಬೈಸ್ಕೊಳ್ಳೋ ಅಂಥದ್ದು ಏನಾಯಿತು, ಎಂಥದ್ದಾಯಿತು ಅಂತ ಹೇಳಮ್ಮ ಅಂತಂದರೆ, ಇಲ್ಲ ನಾನು ಹೇಳಲ್ಲ ಅಂತ. ಆಗ ಬರ್ತಾ ನಾನೇ ಹೇಳ್ತೀನಿ ಅಂತ. ಏನಿಲ್ಲ, ನಾನು ಉಮಾ ಬರ್ತಾ ಇದ್ವಾ, ರಸ್ತೆ ಎಡಗಡೆನಲ್ಲೊಂದು ಅಜ್ಜಿ ನಿಂತಿತ್ತು. ಆ ಅಜ್ಜಿ ನಿಂತಿತ್ತನ್ನ ಅಂತ ದಾಟಬೇಕನ್ನೋ ರಸ್ತೆ ಅಂತ ಅಂದ್ಕೊಂಡು ಈ ಉಮಾ ಕೇಳಿದ್ಲು. ಇಲ್ಲ ದಾಟಬೇಕಾಗಿಲ್ಲ ಅಂತ ಅಜ್ಜಿ ಹೇಳಿದ್ಲು. ಇಲ್ಲಪ್ಪ ನಾನು ಪುಟ್ಟೋಳಾದರೂ ಪರವಾಗಿಲ್ಲ ದಾಟಿಸ್ತೀನಿ ಅಂತ ಬಲವಂತವಾಗಿ ಎಡಗಡೆಯಿಂದ ಬಲಗಡೆಗೆ ಹೋಗಿ ನಿಲ್ಲಿಸ್ಬಿಟ್ಲು. ಆಮೇಲಿಂದ ಈ ಕಡೆಗೆ ಬಂದಾಗ ಒಬ್ಬ ಮಧ್ಯ ವಯಸ್ಕ ಬಂದ, ಇಲ್ಲೊಂದು ಅಜ್ಜಿ ನಿಂತಿತ್ತಲ್ಲ ಎಲ್ಲಿ ಅಂತ ಕೇಳ್ದ. ನೋಡು ನಾನು ದಾಟಿಸಿದ್ದೀನಿ ಅಲ್ಲೇ ಇದ್ದ ಅಂತ. ಅವ್ನು ಬೈದ್ಬಿಟ್ಟ. ಯಾಕೆ ಬೈದ ಅಂತಂತಂದರೆ, ಆಮೇಲೆ ಇಲ್ಲ ನಾನು ಈ ಅಜ್ಜಿನ ದಾಟಿಸ್ಬಿಟ್ಟು ಅಜ್ಜನ ಕರ್ಕೊಂಬರ್ಬೇಕು ಅಂತ ಆ ಕಡೆಗೆ ಹೋಗಿದ್ದೆ, ನೀನು ಅಷ್ಟರೊಳಗೆ ಮತ್ತೆ ಮೊದಲಿನ ಸ್ಥಾನಕ್ಕೆ ಕರ್ಕೊಂಬಂದು ಹೋಗಿಬಿಟ್ಬಿಟ್ಟಿಯಲ್ಲ ಅಂತ ಹೇಳಿ ಅಂತ. ಸುಲಭ ಅಲ್ಲ ಒಳ್ಳೇದು ಮಾಡೋದು ಅಂತ. ಅವಳಕ್ಕೆ ಶುರು ಮಾಡಿಬಿಟ್ಲು. ಅವಳಕ್ಕೆ ಶುರು ಮಾಡಿದಾಗ ಅಜ್ಜಿ ಕೊಬ್ಬರಿ ಮಿಠಾಯಿ ಅದನ್ನೆಲ್ಲ ಕೋಡ್ಬಳೆ ಎಲ್ಲ ತಂದಿದ್ಲು, ಅದನ್ನೆಲ್ಲ ಕೊಟ್ಬಿಟ್ಟು ಸಮಾಧಾನ ಮಾಡಿದ್ಲು ಅಂತ ಹೇಳಿ ಅಂತ. ಆಗ ಮರಿತಿಮ್ಮ ಹೇಳ್ದ, ಬಳಲಿ ನೆಲದಲ್ಲಿ ಮಲಗಿ ಮೈ ಮರೆತು ನಿದ್ರಿಪನ, ಬಳಲಿ ನೆಲದಲ್ಲಿ ಮಲಗಿ ಮೈ ಮರೆತು ನಿದ್ರಿಪನ, ಕುಲುಕಿ ಹಾಸಿಗೆಯ ನರಸುವುದೇಮ ಉಪಕೃತಿಯೇ, ಒಳಿತ ನೆಸಗುವನೆಂದು ನೆಮ್ಮದಿಯ ನುಂಗದಿರು, ಸುಲಭವಲ್ಲ ಒಳಿತೆಸಗೆ ಮಂಕುತಿಮ್ಮ ಅಂತ. ನೆಲದಲ್ಲಿ ಮಲಗಿ ಬಳಲಿ ನೆಲದಲ್ಲಿ ಮಲಗಿ ಮೈ ಮರೆತು ನಿದ್ರಿಪನ ಅಂತ. ಅವ್ನು ಏನೋ ಕಷ್ಟಪಟ್ಟು ಶ್ರಮ ವಹಿಸಿರ್ತಾನಪ್ಪ, ಮಲ್ಕೊಂಡಿರ್ತಾನೆ. ನೀನು ನೆಲದ ಮೇಲೆ ಮಲ್ಕೊಂಡಿದ್ಯಾ, ಹಾಸಿಗೆ ಮೇಲೆ ಮಲ್ಕೊಂಡು ಹಾಸಿಗೆ ಹಾಸ್ಕೊಡ್ತೀನಿ ಅಂತ ಕೂಲ್ಕೆ ಎಬ್ಬಿಸ್ಬಿಟ್ರೆ ನಿದ್ದೆ ಎಲ್ಲ ಹೊಟ್ಟೋಗೋದಿಲ್ವಾ. ಸುಲಭವಲ್ಲ ಒಳಿತೆಸಗೆ, ಒಳಿತನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಂತ ಹೇಳೋದು ಅಷ್ಟು ಸುಲಭವಲ್ಲ ಅಂತಂದ್ಬಿಟ್ಟು ಅಂತ ಹೇಳಿ ಅಂತ. ಹಾಗಾಗಿ ಸುಪ್ರಜಾ ಪ್ರಜಾಭಿಶ್ಯಾಮ ಅಂತ ಹೇಳ್ತೀವಲ್ಲ, ಒಳ್ಳೆ ಮಕ್ಕಳನ್ನು ನಮ್ಮ ಭಾರತಕ್ಕೋಸ್ಕರ ಹೆರಣ ಅವ್ರಿಗೆಲ್ಲ ಇರಲಿ, ಭಾರತಕ್ಕೋಸ್ಕರ ನಮ್ಮ ಭಾರತಕ್ಕೆ ಮಕ್ಕಳುಗಳು ಭಾರವಾಗಿರಬೇಕು, ಅವಾಗ ಚೆನ್ನಾಗಿರ್ತಾರೆ ಅಂತ. ಇದು ವೇದ ಮಂತ್ರ. 5ನೇ ಹೆಜ್ಜೆ ಹೇಳ್ತೀವಲ್ಲ, ಸುಪ್ರಜಾ ಪ್ರಜಾಭಿಶ್ಯಾಮ ಅಂತ ಹೇಳ್ತೀವಿ, ಅದನ್ನ ಹೇಳ್ಕೊಟ್ಟಿರಲ್ಲ. ಅದಕ್ಕೆ ಈಗಿನ ಹೆಣ್ಮಕ್ಳುಗಳು ನಮಗೆ ಮಕ್ಕಳೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಇರಲಿ, ಹಾಗಾಗಿ ಈ ಥರದ್ದಾಗತ್ತೆ. ಮುಂದೆ ಆ ಸಂಸಾರ ಬೆಂಗಳೂರಿಗೆ ಬರುತ್ತೆ. ಇದೊಂದು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಬಂದರೆ ಬೆಂಗಳೂರಿಗೆ ವಾಪಸ್ ಬಂದಾಗ, ಮೈಸೂರೆಲ್ಲ ಸುತ್ಕೊಂಡು ಬಂದಾಗ ಅಲ್ಲೊಂದು ಅಡ್ವರ್ಟೈಸ್ಮೆಂಟು, ಜಾಹೀರಾತು ಇರುತ್ತೆ. ಲೋಕಾಯುಕ್ತರ ಕಚೇರಿಗೆ ಧ್ಯೇಯವಾಕ್ಯ ಬೇಕು ಅಂಥೇಳಿ ಅಂತ, ಬಹುಮಾನ ಬೇರೆ. ಅಲ್ಲೇ ಇವನ ಗಾಬರಿ ಆಗ್ಬಿಡ್ತು ತಿಮ್ಮಂಗೆ ನೋಡಿದ ತಕ್ಷಣ. ಸೀದಾ ಲೋಕಾಯುಕ್ತರ ಕಚೇರಿಗೆ ಹೋದರು. ಸ್ವಾಮಿ ಬರ್ಕೊಳ್ಳಿ. ಏನ ಧ್ಯೇಯವಾಕ್ಯನ ಏನಿದು, ಬರ್ಕೊಳ್ಳಿ ಸ್ವಾಮಿ ನೀವು ಅಂತ. ಅನ್ನ ಉಣುವೊಂದು ಕೇಳು, ಅನ್ನ ಉಣುವೊಂದು ಕೇಳು, ಅದನ್ನು ಬೇಯಿಸಿದ ನೀರು, ಅದನ್ನು ಬೇಯಿಸಿದ ನೀರು, ನಿನ್ನ ದುಡಿತದ ಬೆಮರೋ, ನಿನ್ನ ದುಡಿತದ ಬೆಮರೋ, ಪರರ ಕಣ್ಣೀರೋ, ಪರರ ಕಣ್ಣೀರೋ, ತಿನ್ನು ನೀ ಜಗಕ್ಕೆ ತಿನ್ನಲಿತ್ತನಿತ, ತಿನ್ನು ನೀ ಜಗಕ್ಕೆ ತಿನ್ನಲಿತ್ತನಿತ, ಮಿಕ್ಕೂಟ ಜೀರ್ಣಿಸದರುಣೋ ಶೇಷ ಮಂಕುತಿಮ್ಮ. ಎಲ್ಲ ಬರ್ಕೊಂಡಾದ್ಮೇಲೆ ಲೋಕ ಇದು ಏನು ಸ್ವಾಮಿ ಇದು, ನೀವೇ ಹೇಳಿದ್ರಲ್ಲ ಅಡ್ವರ್ಟೈಸ್ಮೆಂಟು, ಜಾಹೀರಾತು, ಧ್ಯೇಯವಾಕ್ಯ ಬೇಕು ಅಂತ. ಧ್ಯೇಯವಾಕ್ಯ ಯಾಕೆ, ಪದ್ಯನೇ ಕೊಟ್ಬಿಟ್ಟಿದ್ದೀನಿ ತೊಗೊಳ್ಳಿ. 1943ನೇ ಇಸ್ವಿನಲ್ಲೇ DVG ಬರೆದಿಟ್ಬಿಟ್ಟಿದ್ದಾರೆ. ನೀವು ಯಾವುದೇ ಕಾನೂನು ಮಾಡಿ ಏನೇ ಮಾಡಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇದೊಂದು ಬರ್ಕೊಂಬಿಡಿ ನೀವು, ಅವಾಗ ಸರಿ ಹೋಗುತ್ತೆ. ಏನದರ ಅರ್ಥ, ಅನ್ನ ಉಣುವಾಗೊಮ್ಮೆ ಕೇಳು. ಅನ್ನ ಊಟ ಮಾಡ್ತೀವಲ್ಲ, ಕೆಲವರು 2 ಸಲ ಮಾಡ್ತಾರೆ, ಕೆಲವರು 3 ಸಲ ಮಾಡ್ತಾರೆ. ನನ್ನಂಥ ಡಯಾಬಿಟಿಸ್ ಇರೋರು 5-5 ಸಲ ಮಾಡ್ತಾರೆ, ಯಾಕಂದ್ರೆ ಇಷ್ಟೇ ತಿನ್ನಬೇಕು ಅಂತ. ಅವಾಗೆಲ್ಲ ಕೇಳ್ಕೊಬೇಕಂತೆ. ಅನ್ನ ಉಣುವಾಗೊಮ್ಮೆ ಕೇಳಿ, ಇದನ್ನು ಬೇಯಿಸಿದ ನೀರು, ನಿನ್ನ ದುಡಿತದ ಬೆಮರೋ, ಪರರ ಕಣ್ಣೀರೋ ಅಂಥೇಳಿ ಅಂತ. ಎಂಥ ಮಾತು ಅಲ್ವಾ. ತಿನ್ನು ನೀ ಜಗಕ್ಕೆ ತಿನ್ನಲಿತ್ತನಿತ. ನಮ್ಮ ಭಾರತ ಎಂತೆಂಥ ಸಂಪತ್ತನ್ನು ಕೊಟ್ಟಿದೆ, ಎಷ್ಟೆಷ್ಟು ಸಮಾಜ ಎಲ್ಲವುದೂ ಕೊಟ್ಟಿದೆಯಲ್ಲ. ಎಷ್ಟು ಬೇಕೋ ಅಷ್ಟನ್ನು ತಿನ್ನಪ್ಪ, ಉಳಿದಿದ್ದನ್ನು ಸಮಾಜಕ್ಕೆ ಮತ್ತೆ ವಾಪಸ್ ಕೊಟ್ಬಿಡು ಅಂತ ಹೇಳಿ ಅಂತ. ಸಮಾಜಕ್ಕೆ ವಾಪಸ್ ಕೊಡಲಿಲ್ಲ ಅಂದರೆ ಏನಾಗ್ತದೆ, ಸ್ವಸ್ಥ ಸಮಾಜ ಆಗೋದಿಲ್ಲ.
ಮಿಕ್ಕೂಟ ಎಲ್ಲ ನನಗೇ ಇರಲಿ, ಎಲ್ಲ ನನಗೆ ಮೊಮ್ಮಕ್ಕಳಿಗೆ ಮರಿಮಕ್ಕಳಿಗೆ ಇನ್ನೂ 7 ತಲೆಮಾರುವರೆಗೂ ಇರಲಿ ಅಂತಂದರೆ ಹೆಂಗಾಗತ್ತದೋ? ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಅದು ಹೆಂಗೆ ಮಾಡಿಬಿಟ್ಟಿದ್ದಾರೆ, ಊಟನೂ ಅಷ್ಟೇ, ಜಾಸ್ತಿ ತಿಂದರೆ ಮೇಲಿಂದಲೋ ಕೆಳಗಿಂದಲೋ ಬರಲೇಬೇಕದು, ಆ ಥರ ಆಗೋಗ್ಬಿಡುತ್ತೆ ಅಂಥೇಳಿ ಅಂತ. ಒಂದು ಸಲ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸೀತಲ್ವಾಡ್ ಅಂತಂದ್ಬಿಟ್ಟು ಅಂತ ಒಬ್ಬರು ಕುಲಪತಿಗಳಿದ್ದರು. ಅವ್ರ ಹತ್ರ ಒಬ್ಬ ಮನುಷ್ಯ ಬಂದವನು ಹೇಳ್ದ, ಸ್ವಾಮಿ ಇಂಥ ಕೆಲಸ ಮಾಡಿಕೊಡ್ಬೇಕು ಅಂತ. ಆಗಲ್ಲ ಅಂದರು. 1,00,000 ರೂಪಾಯಿ ಟೇಬಲ್ ಮೇಲೆ ಇಟ್ಟ, ನೋಡಿ ಇದನ್ನು ತೊಗೊಂಡು ಮಾಡಿ ಅಂತ. ಆಗಲ್ಲಪ್ಪ ಅಂತಂದು, ಮಾಡ್ಕೊಡೋಕ್ಕಾಗಲ್ಲ ಅಂತ. ಅವಾಗ ಆತ ಒಂದು ಮಾತು ಹೇಳ್ದ, ನೋಡಿ ಈ ಒಂದು ಕೆಲಸಕ್ಕೆ ಆಗಿನ ಕಾಲದಲ್ಲಿ 70-80 ವರ್ಷದ ಹಿಂದೆ 1,00,000 ರೂಪಾಯಿ ಕೊಡ್ತಾಯಿದ್ದೀನಿ, ಇಷ್ಟೊಂದು ಹಣವನ್ನು ಕೊಡುವಂತಹ ಇನ್ನೊಬ್ಬ ಮನುಷ್ಯ ಸಿಗಲಾರ, ಯೋಚನೆ ಮಾಡಿ ಅಂತ ಹೇಳಿದರು. ಅವಾಗ ಅವರು ಹೇಳಿದರು, ಇನ್ನು ಇಷ್ಟೊಂದು ಕೊಟ್ಟರೂ ಕೂಡ ಇದನ್ನು ತಿರಸ್ಕರಿಸುವಂಥ ಇನ್ನೊಬ್ಬ ಮನುಷ್ಯ ಸಿಗಲಾರ ಹೋಗುವಂಥದ್ದು. ಅನ್ನವನು ಆಗೊಮ್ಮೆ ಕೇಳ, ಅದನ್ನು ಬೇಯಿಸಿದ ನೀರು ನಿನ್ನ ದುಡಿತದ ಬೆಮರೋ ಪರರ ಕಣ್ಣೀರೋ ಅಂಥೇಳಿ ಅಂತ. ಮಿಕ್ಕೂಟ ಜೀರ್ಣಿಸದ ಋಣಶೇಷ ಅಂಥೇಳಿ ಅಂತ. ಹಾಗಾಗಿ ಈ ಧರ್ಮದ ತಳಹದಿ ಇಲ್ಲದಿರುವಂತಹ ನೀವು ಯಾವುದೇ ಕಾನೂನನ್ನು ಮಾಡಿದರೂ ಕೂಡ ಉಪಯೋಗ ಇಲ್ಲ. ಕಲಾಶ್ನಿಕೋವ್ AK-47 AK-57 ಮಾಡ್ದ, ತಾನೇ ಗುಂಡೊಡ್ಕೊಂಡು ಸತ್ತ. ಯಾಕೆ ಅಂತಂದರೆ ಎಲ್ಲಿಗೂ ಯಾರೋ ಉಪಯೋಗಿಸ್ತಾ ಇದ್ದಾರೆ ಭಯೋತ್ಪಾದಕರು ಅಂತ ಹೇಳಿದ್ದ, ನಾನು ಕಂಡಿಡ್ದಿದ್ದು ಈ ಥರ ಆಗೋಯ್ತಲ್ಲ ಅಂತ. ಹಾಗಾಗಿ ಈ ಧರ್ಮದ ಒಂದು ತಳಹದಿ ಇತ್ತು ಅಂತಂದರೆ ಏನನ್ನೇ ಆವಿಷ್ಕಾರ ಮಾಡಿ, ಈಗ ಮೊಬೈಲ್ಗಳು ಎಲ್ಲ ಮಕ್ಕಳುಗಳೆಲ್ಲ ನೋಡ್ತಾ ಇದ್ದೀವಲ್ಲ ನಾವು, ಹಾಗಾಗಿ ಅದು ಯಾವುದಕ್ಕೆ ಬಳಸ್ಕೋಬೇಕು ಅಂತ ಹೇಳಿ ಅಂತ. ಹಾಗಾಗಿ ಒಂದು ವೇದಮಂತ್ರ ಇದೆ ಯಜುರ್ವೇದದ್ದು, ವಾಚಂತೆ ಶುಂಧಾಮಿ, ಪ್ರಾಣಂತೆ ಶುಂಧಾಮಿ, ಚಕ್ಷುಸ್ತೆ ಶುಂಧಾಮಿ, ಶ್ರೋತ್ರಂತೆ ಶುಂಧಾಮಿ. ಎಲ್ಲವನ್ನೂ ನಿನ್ನ ಮಾತನ್ನು, ನಿನ್ನ ಕಣ್ಣನ್ನು, ನಿನ್ನ ಕಿವಿಯನ್ನು ಎಲ್ಲವನ್ನೂ ಸ್ವಚ್ಛಗೊಳಿಸ್ತೇನೆ, ಶುದ್ಧಗೊಳಿಸ್ತೇನೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ ಇದೆ. ಆ ಥರ ನಾವು ಶುದ್ಧ ಮಾಡ್ಕೊಳ್ತು ಅಂತಂದರೆ ನಿಜವಾಗ್ಲೂ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಅಂತ ನಮಗೆ ಅನಿಸುತ್ತೆ ಅಲ್ವಾ ಅಂತ. ಹಾಗಾಗಿ ತೆರಿಗೆಗಳು ಹಲವುಂಟು ಪ್ರಕೃತಿಗಂ ಸಲ್ಲುವು, ಕೊಡದೆ ನೀ ಮರೆಯ ದಂಡಿಪಳಾಕೆ ಮುನಿದು ಕರಣಗಳಾಕೆಯವು ಕೊಡು ಸಲುವ ಬಾಡಿಗೆಯ ಮಂಕುತಿಮ್ಮ ಅಂತ ಡಿ.ವಿ.ಜಿ ಹೇಳ್ತಾರೆ. ಹಾಗಾಗಿ ಈ ಪ್ರಕೃತಿ ನಮಗೆ ಎಷ್ಟು ಕೊಟ್ಟಿದೆಯೋ ಏನೋ ಆ ತೆರಿಗೆನ ನಾವು ಸಲ್ಲಿಸ್ಬಿಡ್ಬೇಕು. ಹಾಗಾಗಿ ಈ ಪಂಚಭೂತಗಳು ಅದು ಎಷ್ಟಿದೆಯೋ ಅವಕ್ಕೆಲ್ಲವಕ್ಕೂ ಕೂಡ ಉಳಿಸಿ ಬೆಳೆಸಿ ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗುವಂತಹ ಒಂದು ವಿಚಾರವನ್ನು ನಾವು ಮಾಡಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಅಂತ. ಬೆಳಗಿರಿ ರಂಗನ ಬೆಟ್ಟದಲ್ಲಿ ಸೋಲಿಗರು ಅಂತ ಇದ್ದಾರೆ. ಅವ್ರನ್ನ ನೋಡಿ ಅವರು ಕಾಡಿನ ಉತ್ಪನ್ನಗಳ ಮೇಲೇ ಅವರು ಬದುಕುವಂಥದ್ದು. ಆದರೆ ಒಂದು ಮರ ಕಡಿಯುವಾಗ ಪಕ್ಕದಲ್ಲಿ 2 ಸಸಿ ನೆಟ್ಟುಬಿಟ್ಟು ಆಮೇಲಿಂದ ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಆಮೇಲಿಂದ ಕಡಿತಾರೆ. ಈ ಪ್ರಕೃತಿ ಸಂವೇದನೆ ಅವರಲ್ಲಿ ಕಾಣ್ಬೋದು, ನಾವು ಬೇರೆ ಇನ್ಯಾರಲ್ಲೂ ಕಾಣೋದಿಲ್ಲ ಅಂತ. ಈ ನಮ್ಮ ಹೆಣ್ಣುಮಕ್ಕಳು ಇಷ್ಟೊಂದು ಜಾಸ್ತಿ ಜನ ಅವರೇ ಇದ್ದಾರೆ, ಅವ್ರ ಬಗ್ಗೆ ಹೇಳದೇ ಇದ್ರೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಅಂತ ಅನಿಸುತ್ತೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಕೇಳಿಬಿಟ್ರಿ ಅಲ್ವಾ? ಸ್ವಲ್ಪ ಒಂಥರ ವ್ಯಂಗ್ಯ ಅಂತ ಅನಿಸುತ್ತೆ ಅಲ್ವ? ಹೆಂಡತಿ ಎಂದರೆ ಖಂಡಿತ ಅಲ್ಲ ದಿನವೂ ಕೊರೆಯುವ ಬೈರಿಗೆ, ಬಂಡರು ಯಾರೋ ಆಡುವ ಮಾತಿದು ಬೈದವರುಂಟೆ ದೇವಿಗೆ ಅಂತ ಹೇಳಿ ಅಂತ H.S. ಲಕ್ಷ್ಮೀನಾರಾಯಣ ಭಟ್ರು ಬರೆದರು. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಹೇಳಿ ಅಂತ G.S. ಶಿವರುದ್ರಪ್ಪನವ್ರು ಬರೆದರು. ಮೇಲ್ನೋಟಕ್ಕೆ ಇವನ್ನೆಲ್ಲ ನೋಡ್ತು ಅಂತಂದರೆ ಸ್ವಲ್ಪ ಏನೋ ಹಾಸ್ಯ ಮಾಡ್ದಂಗೆ ಎಲ್ಲ ಅನಿಸುತ್ತೆ. ಒಳಗಡೆ ನೋಡ್ತು ಅಂತಂದರೆ ಅದೇ ಪದ್ಯಗಳ ಒಳಗಡೆ ಚರಣ ಕೇಳಿದ್ರೆ, ಹೆಂಡತಿಯೊಂದಿಗೆ ಬಡತನ ಸಿರಿತನ ಏನೂ ಭಯವಿಲ್ಲ, ಹೆಂಡತಿಯ ಒಲುಮೆಯ ಭಾಗ್ಯವನರಿಯದ ಗಂಡಿಗೆ ಜಯವಿಲ್ಲ ಅಂಥೇಳಿ ಅಂತ ಕೆ.ಎಸ್. ನರಸಿಂಹಸ್ವಾಮಿಯವರು ಬರೆದರು. ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಸಾಲುಗಳು. ಹಾಗೆಯೇ ಲಕ್ಷ್ಮೀನಾರಾಯಣ ಭಟ್ರು ಒಳಗಡೆ ಬರೀತಾರೆ, ಹೆಂಡತಿ ಎಂದರೆ ಒಳಗಿನ ಹರಕನು ಮರೆಸುವ ಬಣ್ಣದ ಶಾಲು, ಮೆಟ್ಟು ಆಗಿ ಜುಟ್ಟು ಆಗಿ ಕಾಯುವಂಥ ಕರುಣಾಳು ಅಂಥೇಳಿ ಅಂತಂದು. G.S. ಶಿವರುದ್ರಪ್ಪನವರು ಮನೆಯಲ್ಲಿ ದೀಪ ಉರಿಸಿ ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ. ಅಂದರೆ ನಮ್ಮ ಭಾರತೀಯ ಹೆಣ್ಣು ಮಕ್ಕಳನ್ನು ಯಾವ ಸ್ಥಾನದಲ್ಲಿ ಕೂರಿಸಿದ್ದಾರೆ ಅಂತ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತಲ್ವ. ಡಿ.ವಿ.ಜಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ. ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ, ನಿಜ ಕುಕ್ಷಿ ಚಿಂತೆಯೇ ಮೊದಲು ಮನೆತಾಯಿಗೆ, ಭುಜಿಪ ಪತಿಸುತರ ಒಪ್ಪು ತುಪ್ಪ ಒಳೂಟಕ್ಕೆ, ಭಜಿಸು ನೀನಾವೃತವ ಮಂಕುತಿಮ್ಮ ಅಂತಂತಾರೆ. ತ್ಯಜಿಸಿ ಭುಜಿಸಲು ಕಲಿತವನೇ ಜಗಕ್ಕೆ ಯಜಮಾನ.
ಫಸ್ಟು ತ್ಯಾಗ ಮಾಡಿ, ಮೊದಲು ತ್ಯಾಗ ಮಾಡಿ ಆಮೇಲೆ ಊಟ ಮಾಡ್ತಾಳೆ. ನಮ್ಮ ಭಾರತೀಯ ಹೆಣ್ಮಕ್ಳಿಗೆ ಯಾರು ಕಲಿಸ್ಕೊಟ್ರೋ ಗೊತ್ತಿಲ್ಲ, ಯಾರು ಕಲಿಸ್ಕೊಟ್ರು ಅನ್ನೋದು ತಲತಲಾಂತರದಿಂದ ಬಂದಿದೆ. ಇಲ್ಲಪ್ಪ ಅಡುಗೆ ಮಾಡಿದ್ದೀನಿ, ನನಗಿಷ್ಟು ತೆಗೆದಿಟ್ಕೊಂಡ್ಬಿಡ್ತೀನಿ, ನಾನು ಫಸ್ಟ್ ಊಟ ಮಾಡ್ಬಿಟ್ಟು. ಯಾವತ್ತಾದರೂ ಮಾಡಿದಾರಾ? ಯಾವತ್ತೂ ಮಾಡಿಲ್ವಲ್ಲ. ಎಂತಹ ಒಂದು ಉನ್ನತವಾದಂತಹ ಉದಾತ್ತವಾದಂತಹ ಚಿಂತನೆ ಅಲ್ವಾ. ತ್ಯಜಿಸಿ ಭುಜಿಸಲು ಕಲಿತವನೇ ಜಗಕ್ಕೆ ಯಜಮಾನ. ನಮ್ಮೆಲ್ಲ ಗಂಡಸರುಗಳೆಲ್ಲ ಮುಟ್ಟು ನೋಡ್ಕೋಬೇಕು. ಪರಿಚಯ ಮಾಡಿಕೊಡುವಾಗ ಹೇಳ್ಕೊಡ್ತಾರೆ, ಇವರು ನಮ್ಮ ಯಜಮಾನರು ಅಶೋಕ ಅಂತ ಹೇಳಿ ಅಂತ. ಯಾರು ಜಗಕ್ಕೆ ಯಜಮಾನ? ತ್ಯಜಿಸಿ ಭುಜಿಸಲು. ಇಲ್ಲ ನಾವು ಫಸ್ಟ್ ಊಟ ಮಾಡಿಬಿಟ್ಟಿರ್ತೀವಿ. ಅಂತರೂ ಪದವಿ ಕೊಟ್ಟಿದ್ದಾರಲ್ಲ, ನಿಜವಾಗ್ಲೂ ದೂರದರ್ಶಿತ್ವ ಹಾಗೂ ಉದಾತ್ತವಾದ ಮನಸ್ಸು ಹೆಣ್ಮಕ್ಳಿಗೆ. ನಮ್ಮ ಭಾರತೀಯದರಲ್ಲೇ ಹಾಗೇ ಇರೋದು. ನಿಜ ಕುಕ್ಷಿ ಚಿಂತೆ ಮೊದಲು ಮನೆ ತಾಯಿಗೆ ತನ್ನ ಹೊಟ್ಟೆ ತುಂಬ್ಕೋಬೇಕು ಅಂತ ಏನು ಅನ್ಸಲ್ವಲ್ಲ. ಭುಜಿಪ ಪತಿ ಸುಧರ ಒಪ್ಪು ತುಪ್ಪ ಒಳ್ಳೂಟಕ್ಕೆ. ಗಂಡ ಮಕ್ಕಳು ಎಲ್ಲ ಊಟ ಮಾಡ್ತು ಅಂತಂತಂದರೆ ನಿಜವಾಗ್ಲೂ ತಾನು ತುಪ್ಪ ಹಾಕ್ಕೊಂಡು ಊಟ ಮಾಡಿದಷ್ಟು ಸಂತೋಷ ಆಗುತ್ತೆ. ಭಜಿಸು ನೀನು ಆ ವ್ರತವ ಮಂಕುತಿಮ್ಮ ಅಂತಂದ್ರೆ. ವ್ರತ ಅಂತಂದರೆ ಏನು ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ. ಪ್ರತಿನಿತ್ಯ ತಪ್ಪದೇ ಅನುಸರಿಸುವಂತಹ ಅನುಷ್ಠಾನಕ್ಕೆ ವ್ರತ ಅಂಥೇಳಿ ಅಂತ ಮೂಲ ಅರ್ಥ. ವ್ರತಂ ವೃಣತೆ ಅಂಥೇಳಿ ಅಂತ ಅದಕ್ಕೆ ಧಾತು ಇದೆ. ಹಾಗಾಗಿ ಆ ಒಂದು ಧಾತುವಿನಿಂದ ಬಂದಿದ್ದು ಪ್ರತಿದಿನ ತಪ್ಸಕ. ಹಾಗಾಗಿ ಪತಂಜಲಿ ಮಹರ್ಷಿಗಳು ಕೂಡ ಯಮ ನಿಯಮ ಅಂತ ಹೇಳಿದರು. ಸತ್ಯ, ಹಿಂಸೆ, ಅಸ್ತಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತೆಲ್ಲ ಹೇಳಿದರು. ಶೌಚ ಇಂಥದ್ದನ್ನೆಲ್ಲ ಅದೆಲ್ಲ ದಿನ ಮಾತ್ರ ಮಾಡಬೇಕು ಅಂತ ಹೇಳಿ ಅಂತ. ಹಾಗಾಗಿ ಇದನ್ನೆಲ್ಲ ತಿಮ್ಮಿ ಹೇಳಿದ ಮೇಲಿಂದ ಯಾರೋ ಒಬ್ಬರು ಪ್ರಶ್ನೆ ಕೇಳಿದರು, ಸುಖ ಸಂಸಾರಕ್ಕೆ ಸೂತ್ರಗಳೇನು ಅಂತ ಹೇಳಿ ಅಂತ. ಹಂಗೆ ಪ್ರಶ್ನೋತ್ತರ ನಡೆಯುತ್ತಲ್ಲ. ಮೊದಲನೇದ್ದು ಹೆಂಡತಿಯನ್ನು ಪ್ರೀತಿಸಬೇಕು, ಹೆಂಡತಿ ಹೇಳಿದ್ದನ್ನು ಮಾಡಬೇಕು. ಎರಡನೇದ್ದು ಹೆಂಡತಿ ಹೇಳಿದ್ದನ್ನೇ ಮಾಡಬೇಕು. ಮೂರನೇದ್ದು ಅದೇ ಬೀಚಿ ಹೇಳಿದ್ದು, ನಾನು ಹೇಳಿದ್ದಲ್ಲ ಅಂತ. ಹಾಗಾಗಿ ನೀವು ಹೆಂಡತಿಯನ್ನು ಎಷ್ಟು ಗುಣಗಾಣಿದ ಮಾಡಿದರೂ ಸಾಲದು. ಹೆಂಡತಿಯನ್ನು ಹೆಚ್ಚು ಪ್ರೀತಿಸ್ಬೇಕಂತೆ. ಅವಳನ್ನು ಅರ್ಥ ಮಾಡ್ಕೊಳಕ್ಕೆ ಹೋಗಬಾರ್ದಂತೆ. ಯಾವುದಾದ್ರೂ ವಿಷಯದಲ್ಲಿ ತಪ್ಪು ತನ್ನದಾಗಿದ್ದರೆ ತಕ್ಷಣ ಒಪ್ಕೊಂಡ್ಬಿಡ್ಬೇಕಂತೆ. ಅಕಸ್ಮಾತ್ ತಪ್ಪು ತನ್ನದಲ್ಲ ಅಂತಂದರೆ ಸುಮ್ಮನೆ ಇರಬೇಕಂತೆ. ಇವೆಲ್ಲ ಜೀವನದ ಸೂತ್ರಗಳು. ಆಮೇಲಿಂದ ತಿಮ್ಮಿ ಅದಕ್ಕೆ ಹೇಳಿದ್ಲು, ನಮ್ಮ ಭಾರತೀಯ ಆಗಲಿ ಯಾವುದೇ ಹೆಣ್ಣು ಮಕ್ಕಳಿಗಾಗಲಿ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ. ಈಗಾಗಲೇ ಹೇಳಿದ್ನಲ್ಲ, ಯಜಮಾನರು ಅಂತ ಪರಿಚಯ ಮಾಡುವಂತಹ ಒಂದು ಉದಾತ್ತ ಮನೋಭಾವ. ಹಾಗೆಯೇ ಧಾರಣ, ಪೋಷಣ, ರಕ್ಷಣ ಅಂತ ಈ ಮೂರು ಶಕ್ತಿಗಳು ಭಗವಂತ ಪರಮಾತ್ಮ ಹೆಣ್ಣಿಗೆ ಕೊಟ್ಟುಬಿಟ್ಟಿದ್ದಾನೆ. ಧಾರಣ ಧರಿಸ್ತಾರೆ, ಗರ್ಭ ಧರಿಸ್ತಾರೆ, ಪೋಷಣೆಯನ್ನು ಮಾಡ್ತಾರೆ, ಆಮೇಲೆ ರಕ್ಷಣೆಯನ್ನು ಮಾಡ್ತಾರೆ. ಗಂಡಿಗೆ ಆ ಶಕ್ತಿ ಇಲ್ಲ, ಬರೀ ರಕ್ಷಣೆ ಮಾಡುವಂಥದ್ದು ಶಕ್ತಿ. ಹಾಗಾಗಿ ಜನನಿ ತಾನೇ ಮೊದಲ ಗುರು ಅಂತಂದ್ಬಿಟ್ಟು ಅಂತ ಹೇಳಿದರು. ಬಹುಶಃ ಹೆಣ್ಮಕ್ಳಿಗೆಲ್ಲ ಇದಾಗತ್ತೆ. ಹಾಗಾಗಿ ಒಂದು ನೀತಿ ನಿರ್ಣಯ ಕೊನೆಯಲ್ಲಿ ಏನು, ಯಾರಾದರೂ ಅಗತ್ಯ ಇದ್ದವರಿಗೆ ಕೈಲಾದ ಸಹಾಯ ಮಾಡಿ. ವ್ರತ ಅಂತ ಹೇಳಿದ್ನಲ್ಲ, ಈ ವ್ರತಗಳನ್ನು ಯಾವ್ದಾರು ಹಾಕ್ಕೋಬೋದು ಅಂಥೇಳಿ ಅಂತ. ಸ್ನಾನ ಮಾಡಿದ ಮೇಲೆ ತಿಂಡಿ ತಿಂತೀನಿ ಅಂತ ಮಾಡ್ಬೋದಲ್ವ ವ್ರತದ ಥರ. ಯಾರು ಎದುರಿಗೆ ಸಿಕ್ಕಲಿ 2 ಕಗ್ಗ ಹೇಳ್ದಲೆ ಮನೆಗೆ ಹೋಗಲ್ಲ ಅಂಥೇಳಿ ಅಂತ ವ್ರತ ಮಾಡ್ಕೋಬೋದಲ್ವ. ಹಾಗಾಗಿರೋ ಹೊತ್ತಿಗೆ ಅಶೋಕ ಆ ಕಡೆಯಿಂದ ಬರ್ತಾ ಇದ್ದಾನೆ ಅಂತಂದ ತಕ್ಷಣ ಎಲ್ಲ ಜನ ಗಲ್ಲಿ ಬಿದ್ದು ಹೊಟ್ಟೋಗ್ತಾರೆ. ಎಲ್ಲರಿಗೂ ಈಗ ನಮ್ಮ ಬಂಧುಗಳೇ, ಭಾಗಿಗಳೇ, ಉಲ್ಲಾಸವಿತ್ತವರೇ, ಮನವ ತೊಳೆದವರೇ, ಸೃಷ್ಟಿಸೋಗ ಬೇಕು ಬಾಳೆನಿಸಿ ಗುರುವಾದವರೇ, ಕೊಳ್ಳಿರಿ ನಮ್ಮವನೇನೋ ಮಂಕುತಿಮ್ಮ.